ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತದೇವಂ ಅಂದರೆ ತನ್ನ ನಿಜವಾಗಿ ಹೇಗಿದ್ದಾನೋ ಇರುತ್ತಿದ್ದ ತನ್ನನ್ನು, ಇರುತ್ತಾ ಇರುವ ತನ್ನನ್ನು ತಿಳಿಯದೆ ತನ್ನ ಕುರಿತು ಏನೋ ಅನುಕೊಂಡಿರುವ ತಾನೇ ನನಗೆ ಗೊತ್ತು. ಅನುಕೊಂಡಿರುವ ನಾನು ಇಂಥವನು, ಹೀಗಿದ್ದೇನೆ ಹಾಗಿದ್ದೇನೆ ಎಂದು ಒಂದು ಅನಿಸಿಕೆ ಇದೆ. ಈ ಅನಿಸುತ್ತಿರುವ ತಾನು ಗೊತ್ತೇ ಹೊರತು ಇರುವ ತಾನು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇನ್ನೋಡಿ, ತಥಾಪಿ ಆತ್ಮನಃ ಏವ ಸತಃ, ತಾನು ತಾನಾಗೇ ಇದ್ದಾನೆ. ತಾನಾಗಿರುವುದಲ್ಲಿ ಏನು ಬದಲಾವಣೆ ಆಗ್ತಾ ಇಲ್ಲ. ತಾನು ಹೇಗಿದ್ದಾನೋ ಹಾಗೇ ಇದ್ದಾನೆ. ಏನಿದೆಯೋ ಅದೇ ಇದೆ. ಆದರೆ ತನ್ನ ಕುರಿತು ಅನಿಸಿಕೆ ಮಾತ್ರ ಏನೋ ಇದೆ, ಅದು ತಮಗೆ ಇಷ್ಟವಾಗ್ತಾ ಇಲ್ಲ. ಮನುಷ್ಯನು ಇಷ್ಟೇಕೆ ಹೋರಾಡ್ತಾ ಇದ್ದಾನೆ? ಏಕೆ ಹೋರಾಡ್ತಾ ಇದ್ದಾನೆ ಅಂದರೆ ಏನೋ ಬೇಕನ್ನಿಸುತ್ತಾ ಇದೆ. ಬೇಕಂದರೆ ಏನು? ನಾನು ಏನೋ ಪಡೆಯಬೇಕು, ನಾನೇನೋ ಆಗಿಬಿಡಬೇಕು. ಏಕಪ್ಪ, ಏನೋ ಆಗಿಬಿಡುವುದೇಕೆ? ನಾನು ಯಾರಾಗಿದ್ದೀನೋ ಆಗಿರುವ ನಾನು ನನಗೆ ಸಾಕಾಗ್ತಾ ಇಲ್ಲ. ಅದರಲ್ಲಿ ಏನೋ ಕೊರತೆ ಅನಿಸುತ್ತಾ ಇದೆ. ಇದು ಬಿಟ್ಟು ಇನ್ನೇನೋ ಆಗಬೇಕು ಅನಿಸುತ್ತಾ ಇದೆ. ಅದು ತೊಂದರೆ. ಆ ತೊಂದರೆನೇ ಮನುಷ್ಯನನ್ನು ಏನೇನೋ ಕರ್ಮ ಮಾಡಿಸ್ತಾ ಇದೆ, ಏನೇನೋ ಅನುಭವಗಳನ್ನು ಪಡ್ಕೊಳ್ಳುವಂತೂ ಅನುಭವಿಸುವಷ್ಟು ಮಾಡ್ತಾ ಇದೆ. ಎಷ್ಟು ಅನುಭವಿಸಿದ್ದರೂ ಆ ಅನುಭವ ಬರುತ್ತದೆ, ಜಾರಿ ಹೋಗ್ತದೆ. ಎಷ್ಟೋ ಅನುಭವಗಳು ಬರುತ್ತಾ ಇವೆ, ಮತ್ತೆ ಅವು ಜಾರಿ ಹೋಗುತ್ತಾ ಇವೆ. ಯಾವ ಅನುಭವ ನಿಲ್ಲುತ್ತಾ ಇಲ್ಲ. ಬಂದಿರುವ ಅನುಭವ ನಮಗೂ ಸಾಕಾಗ್ತಾ ಇಲ್ಲ. ಸ್ವಲ್ಪ ಒಂದು ಅನುಭವ ಚೆನ್ನಾಗಿದೆ, ಆಯಿತು, ಅದೇ ಅನುಭವದಲ್ಲಿರು. ಕೆಲವು ದಿವಸ ಇರುತ್ತಾನೆ, 1 ದಿವಸ 2 ದಿವಸ, 1 ವಾರ 2 ವಾರ 3 ತಿಂಗಳು 4 ತಿಂಗಳು, ಇದು ಸಾಕಾಯ್ತಪ್ಪ, ಇನ್ನೊಂದು ಅನುಭವ ಬೇಕು. ಬರೀ ಈ ಅನುಭವ ಬೇಕೆಂದು ಲಕ್ಷಗಟ್ಟಲೆ ಖರ್ಚು ಮಾಡಿ ಈ ಅನುಭವ ಪಡ್ಕೊಂಡಿದ್ದಿ, ಮತ್ತು ಇದು ಬೇಡ ಎಂದು ಹೇಳುವುದೇಕೆ? ಅಂದರೆ ಇದು ಸಾಕಾಯ್ತಲ್ಲ, ಇನ್ನೊಂದು ಬೇಕು. ಇನ್ನೊಂದೇಕೆ? ಅನುಭವ ಇಲ್ಲದಿರುವಾಗ ಬೇಕನ್ನಿಸುತ್ತದೆ. ಬಂದು ಬಿಟ್ಟರೆ ಜಾರಿ ಹೋಗುತ್ತದೆ ಎಂದು ಭಯ, ಅಥವಾ ಜಾರದಿದ್ದರೆ ತುಂಬ ಹೊತ್ತಾಯಿತು ಇದೇ ಅನುಭವ, ಇನ್ನೊಂದು ಬೇಕು. ಈಗ ಯಾವುದಪ್ಪ ಬೇಕು ನಮಗೆ? ಅಂದರೆ ಬಂದಿರುವ ಅನುಭವಗಳೆಲ್ಲ ನನ್ನನ್ನು ಪೂರ್ಣ ಮಾಡುತ್ತಾ ಇಲ್ಲ, ಏನೋ ಸ್ವಲ್ಪ ಬದಲಾಯಿಸ್ತಾ ಇವೆ. ಅದರಿಂದ ಇನ್ನೂ ಬೇಕು, ಇನ್ನೂ ಅನುಭವ ಆಗಬೇಕು, ಇನ್ನೂ ಬದಲಾವಣೆ ಆಗಬೇಕು. ಇದು ಮಾಡ್ತಾ ಇದ್ದಾನೆ. ಇದು ಯಾವ ನಾನೆಂದು ನನ್ನನ್ನು ತಿಳ್ಕೊಂಡಿದ್ದೀನೋ, ಅಂದರೆ ನಾನು ನನ್ನನ್ನು ಏನೆಂದು ತಿಳ್ಕೊಂಡಿದ್ದೀನೋ ಆ ನಾನು, ತಿಳ್ಕೊಂಡಿರುವ ನಾನು ಇರುವ ನಾನಲ್ಲ. ತಿಳ್ಕೊಂಡಿರುವ ನಾನು ನನಗೆ ಸಾಕಾಗ್ತಾ ಇಲ್ಲ. ಅದರಲ್ಲಿ ಏನೇನೋ ಅಂಶಗಳಿವೆ ಎಂದು ನೋಡಿದ್ದರೆ, ದೇಹ ಇದೆ, ಇಂದ್ರಿಯಗಳಿವೆ, ಮನಸ್ಸು ಇದೆ, ಮನಸ್ಸಿನ ಅನುಭವಗಳು, ಏನೇನೋ ನೆನಪುಗಳು, ಏನೇನೋ ಇದೆ. ಪ್ರಪಂಚ ತುಂಬ ಇದೆ ಅದರಲ್ಲಿ. ಬಟ್ ಅದು ಯಾವುದು ತನಗೆ ಸಾಕಾಗ್ತಾ ಇಲ್ಲ. ಅದರಿಂದ ಅವಿದ್ಯೆ ಅಂದರೆ ತನ್ನ ಕುರಿತು ತನಗೆ ಅನಿಸುತ್ತಿರುವುದು ತಾನು ನಿಜವಾಗಿರುವಕ್ಕಿಂತ ಬೇರೆ ಇದೆ. ಈ ಅನಿಸಿಕೆಯೇ ಅಧ್ಯಾಸ, ಇದೇ ತಪ್ಪು ತಿಳುವಳಿಕೆ. ಈ ಅಜ್ಞಾನದಿಂದಲೇ ತನ್ನ ನಿಜವಾದ ತಾನೇನು ನೋಡುತ್ತಾ ಇದ್ದರೂ ಅದು ಮುಚ್ಚಿ ಹೋಗ್ತಾ ಇದೆ. ಉದಾಹರಣೆ ಹೇಳಿದ್ದೀನಲ್ಲ, ವ್ಯಕ್ತಿ ಬಂದ, ಎದುರಾಗಿ ಕೂತಿದ್ದಾನೆ, ಅವನನ್ನು ನೋಡುತ್ತಾ ಇದ್ದರೂ ನಾನು ಒಬ್ಬನಿಗೋಸ್ಕರ ಕಾಯ್ತಾ ಇದ್ದೀನಿ, ಅವರು ಬರಬೇಕು ಎಂದು. ಎದುರಾಗಿದ್ದಾನೆ, ಇವರಲ್ಲ ಅನಿಸುತ್ತದೆ. ಇವರಲ್ಲ, ಅವರು ಬರಬೇಕೆಂದು ಹೇಳಿದ್ದೀವಿ ನಿಜ. ಬಟ್ ಅವರು ಬಂದರೆ ನಿಮಗೆ ಗೊತ್ತು ಮಾಡುವುದು ಹೇಗೆ? ಯಾರೊಬ್ಬರು ಹೇಳಬೇಕು. ಹೇಳದಿದ್ದರೆ ನೋಡ್ತಾ ಇರ್ತೀವಿ, ಮಾತಾಡ್ತೀವಿ, ಆದರೆ ಇವನೇ ಎಂದು ಗೊತ್ತಾಗ್ತಾ ಇಲ್ಲ. ನೀವು ಮಾತಾಡ್ತಾ ಇದ್ದರೂ ಗೊತ್ತಾಗ್ತಾ ಇಲ್ಲ. ಅಂದರೆ ಇನ್ನೊಬ್ಬರು ಪರಿಚಯ ಮಾಡಿಕೊಡಬೇಕು. ಇವನೇ ನೀವು ಹುಡುಕ್ತಾ ಇದ್ದು, ಇವನೇ ಎಂದು. ಅಯ್ಯೋ, ನಾನು ಆವಾಗಿನಿಂದ ಇನ್ನು ಹೊರಗಿನಿಂದ ಬರಬೇಕು, ಎಲ್ಲೋ ಇದ್ದಾನೆ. ಎದುರಾಗಿರುವ ವ್ಯಕ್ತಿಯನ್ನು ನೋಡುತ್ತಾ ಪರೋಕ್ಷ ಮಾಡಿಬಿಟ್ಟಿದ್ದೀವ. ಇವು ಅದೇ ಸುಷುಪ್ತಿ ಸ್ವರೂಪ ತಾನೇ ಆಗಿದ್ದರೂ
ಎಚ್ಚರದಲ್ಲಿರುವಾಗ ತನ್ನನ್ನು ಇನ್ನೊಬ್ಬನೆಂದು ತಿಳ್ಕೊಂಡು ಬಿಟ್ಟು ತನ್ನ ನಿಜ ಸ್ವರೂಪ ಸುಷುಪ್ತಿಯನ್ನು ಭೂತಕಾಲ ಮಾಡಿಬಿಟ್ಟ. ಏನಪ್ಪ, ನಿನ್ನನ್ನು ನೀವು ಭೂತಕಾಲ ಮಾಡುವುದು ಏನಾದರೂ ಇದೆ, ಇದಕ್ಕಿಂತ ದೊಡ್ಡ ಇನ್ಸಲ್ಟ್? ತನ್ನನ್ನು ಭೂತಕಾಲ ಮಾಡಿಬಿಟ್ಟ. ಹಾಗೆ ನೋಡುತ್ತಿರುವ ವ್ಯಕ್ತಿಯನ್ನು ಗೊತ್ತಿಲ್ಲ ಎಂದು ಅವರು ಹೇಳಿದ್ದ. ನೀವು ಏತಕ್ಕೆ ಬಂದಿದ್ದೀರಿ ಎಂದು ಈ ಕಾರ್ಯಕ್ರಮಕ್ಕೆ ಬಂದೆ. ನಾನು ಈ ಕಾರ್ಯಕ್ರಮಕ್ಕೆ ಬಂದೆ, ಆದರೂ ಈ ಕಾರ್ಯಕ್ರಮಕ್ಕೊಬ್ಬರು ಬರ್ತಾರಂತೆ, ನಾನು ಅವರಿಗೋಸ್ಕರ ಕಾಯ್ತಾ ಇದ್ದೀನಿ. ಯಾರಿಗೆ ಹೇಳ್ತಾನೆ? ಅವರಿಗೆ ಹೇಳ್ತಾ ಇದ್ದಾನೆ. ಒಬ್ಬನು ಬರಬೇಕು, ಒಬ್ಬನಿಗೆ ಬೇಕಾಗಿರುವ ವ್ಯಕ್ತಿ ಇದ್ದಾನೆ, ತುಂಬ ಬೇಕಾಗಿರುವ ವ್ಯಕ್ತಿ, ಅವರಿಗೋಸ್ಕರ ಕಾಯ್ತಾ ಇದ್ದೀನಿ, ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರಂತೆ, ಕಾಯ್ತಾ ಇದ್ದೀನಿ. ಓಹೋ ಹೌದಾ ಎಂದು ಹೇಳ್ತಾನೆ, ಅಷ್ಟೇ. ಮತ್ತು ಬೇರೆ ಏನೇನೋ ಮಾತಾಡ್ತಾರೆ. ಇದನ್ನು ಏನು ಹೇಳಬೇಕು? ಹಾಗಿದೆ ನಮ್ಮ ಗತಿ. ತನ್ನ ಅನುಭವವನ್ನು ನನ್ನನ್ನು ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿಯಾದ ಜೀವ ಕರ್ತ ಭೋಕ್ತ ಎಂದು ತನ್ನನ್ನು ಏನೋ ಇನ್ನು ಯಾರೋ ಎಂದು ತಿಳ್ಕೊಂಡಾಗ ಅನಿಸಿಕೆ, ಆಗ ತನ್ನ ಇರುವ ತಾನು, ನಿಜವಾಗಿರುವ ತಾನು ಎಲ್ಲಿದೆಯೋ ಗೊತ್ತಿಲ್ಲ ಅಂತೆ. ಅದು ಪರೋಕ್ಷವಾಗಿದ್ದಂತೆ. ಅದರಿಂದ ಪರಮಾತ್ಮ ಯಾರು ಅಂದರೆ ನಮಗೇನು ಗೊತ್ತು? ಅಸಲು ಪರಮಾತ್ಮ ಇದ್ದಾನ? ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ದೇವರಿದ್ದಾನ? ಪರಮಾತ್ಮ ಇದ್ದಾನ? ಇದ್ದರೆ ಎಲ್ಲಿದ್ದಾನೆ? ಏನಪ್ಪ, ನಿನ್ನನ್ನು ನೀನು ಎಲ್ಲಿದ್ದಾನೆ? ನಾನು ನಾಸ್ತಿಕ ಅಂದರೆ ಏನರ್ಥ? ನಾಸ್ತಿಕ ಅಂದರೆ ನೀನೇ ಇಲ್ಲ ಎಂದರ್ಥ. ನೀನಿಲ್ಲವ ಹಾಗೆ ಮಾತಾಡೋ. ಅಂದರೆ ತನ್ನನ್ನು ತಾನು ಪರೋಕ್ಷ ಮಾಡಿಬಿಟ್ಟು ಗೊತ್ತಿಲ್ಲ ಎಂದು ಹೇಳುವುದು. ಸುಷುಪ್ತಿಯನ್ನು ಪರೋಕ್ಷ ಮಾಡಿ ತನ್ನನ್ನು ಸುಷುಪ್ತೇ ತಾನು, ಆ ತನ್ನ ನಿಜ ಸ್ವರೂಪವನ್ನು ಮುಚ್ಚಿ ತನ್ನನ್ನು ಯಾರೋ ಎಂದು ಎಚ್ಚರದಲ್ಲಿ ತಿಳ್ಕೊಂಡು ಬಿಟ್ಟು, ಎಚ್ಚರದ ವ್ಯಕ್ತಿ ಎಂದು ತಿಳ್ಕೊಂಡು ಬಿಟ್ಟು ತನ್ನ ನಿಜ ಸ್ವರೂಪವನ್ನು ಪರೋಕ್ಷ ಮಾಡಿಬಿಟ್ಟ. ಪರೋಕ್ಷ ಅಂದರೆ ಭೂತಕಾಲ. ಹಿಂದೆ ಇದ್ದನಂತೆ ಅವನು, ಯಾರೋ ಬೇರೆ ಇದ್ದಾನಂತೆ. ತನ್ನನ್ನು ಪರೋಕ್ಷ ಎಚ್ಚರ ಮನುಷ್ಯನಿಗೆ, ಎಚ್ಚರ ವ್ಯಕ್ತಿಗೆ ತನ್ನ ನಿಜವಾದ ಆತ್ಮಸ್ವರೂಪ ಪರೋಕ್ಷವಾಗಿ ತೋರ್ತಾ ಇದೆ. ಪರೋಕ್ಷ ಅಂದರೆ ಎಲ್ಲಿಯೋ ದೂರ ಇದೆ, ಇದ್ದೋ ಇಲ್ಲವೋ, ಇದ್ದರೆ ಹೇಗೆ ಗೊತ್ತಾಗಬೇಕು? ಗುರುಗಳಿಂದ ತಿಳ್ಕೊಳ್ಳಬೇಕು. ಗುರುಗಳಿಂದ ನಿನ್ನನ್ನು ತಿಳ್ಕೊಳ್ಳಬೇಕಾ? ಅದೇ ಗುರುಗಳು ಹೇಳ್ತಾನೆಪ್ಪ, ನಿನ್ನನ್ನು ತಿಳ್ಕೊಳ್ಳಬೇಕಾ? ನಿನ್ನ ಸ್ವರೂಪ ನಿನಗಿಂತ ಇನ್ನೊಬ್ಬರಿಗೆ ಹೆಚ್ಚು ಗೊತ್ತಾ? ಹಾಗೇ ಇದೆ ಪರಿಸ್ಥಿತಿ. ನನ್ನ ಸ್ವರೂಪ ನನಗಿಂತ ನಮ್ಮ ಗುರುಗಳಿಗೆ ಹೆಚ್ಚು ಗೊತ್ತು. ನನ್ನ ಕುರಿತು ಸಣ್ಣ ಮಗು ಅದೇ ಮಾಡ್ತಾನಲ್ಲ, ಸಣ್ಣ ಮಗುಕ್ಕೆ ತನ್ನ ಕುರಿತು ಯಾರಾದರೂ ಪ್ರಶ್ನೆ ಕೇಳಿದರೂ ಗೊತ್ತಿಲ್ಲ, ಇನ್ನು ಅಮ್ಮನ ಕೇಳು ಅಂತ ಹೇಳ್ತಾನೆ. ಅಂದರೆ ತನ್ನ ಕುರಿತು ತನಗಿಂತ ತನ್ನ ಅಮ್ಮಕ್ಕೆ ಹೆಚ್ಚು ಗೊತ್ತು. ನಿನಗೆ ಎಷ್ಟು ವಯಸ್ಸು ನಿನಗೆ ಅಂದು ಕೇಳ್ತಾರೆ. ಎಷ್ಟು ವಯಸ್ಸು ಅಂದು ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲೇ ಮಗುಕ್ಕೆ ಗೊತ್ತಾ? ಅದರಿಂದ ಅಮ್ಮನ ಕೇಳ್ತಾನೆ. ಅಮ್ಮ ನನ್ನ ವಯಸ್ಸಂತೆ ಎಷ್ಟು ಎಂದು ಹೇಳ್ತಾನೆ. ಅಂದರೆ ತನ್ನ ಕುರಿತು ತನಗೆ ಗೊತ್ತಿಲ್ಲ, ತನ್ನ ಕುರಿತು ತನಗೆ ಇನ್ನೊಬ್ಬರಿಗೂ ಗೊತ್ತು, ತಾಯಿಗೆ ಗೊತ್ತು. ಹಾಗೇ ಇದೆ. ತನ್ನ ಕುರಿತು ತನಗೆ ಗೊತ್ತಿಲ್ಲ, ತನ್ನ ಕುರಿತು ತನ್ನ ಗುರುಗಳಿಗೆ ಗೊತ್ತು. ಅದಕ್ಕೋಸ್ಕರನೇ ಗುರು ಅಷ್ಟು ಬೇಕು ಎಂದು ಹೇಳಿದ್ದಾರೆ. ಗುರುವನ್ನು ಅಷ್ಟು ಪೂಜ್ಯ ಭಾವದಿಂದ ಏಕೆ ನೋಡ್ತೀವಿ ಅಂದರೆ, ತಾನೇ ಆಗಿದ್ದರೂ ತನ್ನನ್ನು ಕಲ್ಕೊಂಡು ಹುಡುಕುತ್ತಾ ಇರುವವನಿಗೆ ಗೊತ್ತಿರುವವನೇ ಗತಿ. ನಮಗೆ ಅವನೇ ಹೇಳ್ಕೊಡಬೇಕು. ಆದ್ದರಿಂದ ಇಲ್ಲಿ ತನ್ನ ಯಾಥಾತ್ಮ್ಯ ಅನವಬೋಧಾತ್, ತನ್ನ ಸ್ವರೂಪವನ್ನೇ ಕಡೆಗಣಿಸಿ ಇನ್ನೇನೋ ಎಂದು ತಿಳ್ಕೊಂಡು ಬಿಡುವುದರಿಂದ, ಆ ಇನ್ನೇನೋ ಆಗಿಬಿಡುವುದರಿಂದ, ಈ ಇನ್ನೇನೋ ಆಗಿಬಿಟ್ಟಿರುವಂಥ ಈ ತಪ್ಪು ಅನಿಸಿಕೆ, ಇದೇ ಜೀವ, ಈಗ ಇವನೇ ಹುಡುಕುತ್ತಾ ಇದ್ದಾನೆ, ಈಗ ಇವರೆಲ್ಲ ಸಂಸಾರ. ಆದ್ದರಿಂದ ತದೇವಂ ಅವಿದ್ಯೆಯ ದೇಹಾದಿಭೂತಸ್ಯ, ತಪ್ಪು ತಿಳುವಳಿಕೆಯಿಂದ ನಾನು ಯಾರೋ ಅಂದ್ಕೊಂಡವನಿಗೆ ತನ್ನ ಆತ್ಮನೇ ತಿಳಿಯತಕ್ಕದ್ದಾಗುತ್ತದೆ. ಅದಕ್ಕೋಸ್ಕರ ಉಪನಿಷತ್ತು ಹೇಳಿತು, ನಿನ್ನನ್ನು ನೀನು ತಿಳ್ಕೋ. ನಿನ್ನನ್ನು ನೀನು ತಿಳ್ಕೋ ಎನ್ನುವುದು ಯಾರಿಗೆ ಹೇಳಿತು? ಯಾವ ಸಂದರ್ಭದಲ್ಲಿ ಹೇಳಿತು? ಇದು ಜನರಲ್ ಫ್ಯಾಕ್ಟ್ ಅಲ್ಲ. ಇನ್ ಎ ಗಿವನ್ ಕಾಂಟೆಕ್ಸ್ಚುವಲ್, ನಿನಗೆ ಅಜ್ಞಾನ ಇದೆ, ನೀನು ಬ್ರಹ್ಮವನ್ನು ತಿಳ್ಕೊಳ್ಳಬೇಕು, ಬ್ರಹ್ಮ ಅಂದರೆ ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳಬೇಕು ಎಂದು ಹೇಳಿದ್ದು ಒಂದು ಸಿಚುವೇಶನಲ್ ಕಾಂಟೆಕ್ಸ್ಚುವಲ್ ಆನ್ಸರ್. ಅದು ಅಜ್ಞಾನ ಅಂದರೆ ಅಜ್ಞಾನಿಗೆ ಅಜ್ಞಾನ ಎಂದು ಹೇಳಿತೇ ಹೊರತು ಬ್ರಹ್ಮಕ್ಕೆ ಹೇಳಲಿಲ್ಲ. ಅಂದರೆ ಇಟ್ ಈಸ್ ಎ ಕಾಂಟೆಕ್ಸ್ಚುವಲ್ ಎಕ್ಸ್ಪ್ಲನೇಷನ್. ಯಾರು ಮಾತಾಡ್ತಾ ಇದ್ದಾನೋ, ಈಗ ಈ ನಾನು ಇಂಥವನು ಅನಿಸುತ್ತಾ ಇರುವ ಇದು ಅವನಿಗೆ ಹೇಳಿದ್ದು, ಇದು ಅಧ್ಯಾಸ ಅಪ್ಪ, ನಿನ್ನ ಸ್ವರೂಪ ಇದಲ್ಲ ಎಂದು. ಸೊ ಇಟ್ ಈಸ್ ಹೇಳಿದ್ದು ಅವನಿಗೆ. ಆ ತಪ್ಪು ತಿಳುವಳಿಕೆಯನ್ನು, ಆ ಅನಿಸಿಕೆಯನ್ನು ಬಿಟ್ಟು ತನ್ನ ಅಂದರೆ ಅಂತರ್ಮುಖವಾಗಿ ತನ್ನ ಕಡೆಗೆ ತಿರುಗಿ ತನ್ನ ಸ್ವರೂಪ ತಿಳ್ಕೊಂಡು ಬಿಟ್ಟರೆ ಈಗ ಅವರಿಗೆ ಅಜ್ಞಾನ ಏನಿಲ್ಲ. ಅವರಿಗೆ ಅಜ್ಞಾನ, ಉಪದೇಶ, ಗುರು, ಶಿಷ್ಯ ಅದೇನೂ ಇಲ್ಲ.
ಗುರು ಶಿಷ್ಯ ಅಜ್ಞಾನ ಬೋಧ ಇದೆಲ್ಲ ಒಂದಾನೊಂದು ಸಿಚುವೇಷನ್ನಲ್ಲಿ ಇರುವವನಿಗೆ ಮಾತ್ರ ಅಪ್ಲೈಸ್, ಅವರಿಗೆ ಮಾತ್ರ ಹೊಂದುತ್ತದೆ, ಎಲ್ಲರಿಗೇನು ಹೊಂದಲ್ಲ. ಸೊ ಇಟ್ ಈಸ್ ಎ ಜನರು ಕೇಳ್ತಾರೆ ಇದೆಲ್ಲ ಏಕೆ ಅಂದರೆ ಈ ಅಜ್ಞಾನ ಇರುವುದಂತೆ, ಸಂಸಾರ ಅಂತೆ, ಗುರುಗಳಿಂದ ಕೇಳಬೇಕಂತೆ, ನಾವು ಬ್ರಹ್ಮ ಪಡ್ಕೊಳ್ಳಿ, ಇದೆಲ್ಲ ಭಗವಂತ ಏಕೆ ಮಾಡಿದ ಅಂತ ಹೇಳ್ತಾರೆ. ಹೀಗೆ ಪ್ರಶ್ನೆ ಮಾಡ್ತಾರೆ ಜನರು. ಅಜ್ಞಾನ ಎಂದು ಒಂದು ಜನರಲ್ ಫ್ಯಾಕ್ಟ್ ಅಲ್ಲ, ಯೂನಿವರ್ಸಲ್ ಫ್ಯಾಕ್ಟ್ ಹಾಗೇನಲ್ಲ. ನೀನು ಇದ್ದೀ ಅದರಿಂದ ನಿನಗೆ ಹೇಳಿದ್ದು ಅಜ್ಞಾನ. ಅಜ್ಞಾನ ಈಸ್ ಎನ್ ಎಕ್ಸ್ಪ್ಲನೇಷನ್ ಫಾರ್ ಯು ವೆನ್ ಯು ಆರ್ ಇನ್ ದಟ್ ಕಂಡೀಷನ್ ಅಷ್ಟೇ. ಆ ವ್ಯಕ್ತಿಗೆ ಮಾತ್ರ ನಿನಗೆ ಸ್ವರೂಪ ಗೊತ್ತಿಲ್ಲ ಎಂದು ಹೇಳಿದ್ದು. ಬಟ್ ಯಾರು ತನ್ನ ಸ್ವರೂಪವನ್ನು ತಿಳ್ಕೊಂಡರೋ ಅವರಿಗೆ ಅಜ್ಞಾನ ಪ್ರಸಕ್ತೇ ಇಲ್ಲ, ಅವರಿಗೆ ಉಪದೇಶ ಮಾಡ್ತಾ ಇಲ್ಲ. ನಾವು ಎಲ್ಲರಿಗೇನು ಮಾಡ್ತಾ ಇಲ್ಲ. ಯಾರಿಗೆ ನಾನು ನನ್ನನ್ನು ತಿಳ್ಕೊಂಡಿಲ್ಲ, ನಾನು ಹೀಗೆ ಸಂಸಾರಿ ಕರ್ತಾ ಭೋಗ್ತಾ ಇದ್ದೇನೆ ಅನಿಸುತ್ತದೋ ಅವನಿಗೆ ಮಾತ್ರ ಹೇಳಿದ್ದು. ಆದ್ದರಿಂದ ತೇನ ಶ್ರುತಿಭಿರುಪದಿಶ್ಯತೆ ಆತ್ಮ ಅನ್ವೇಷ್ಟವ್ಯ ಪ್ರಾಪ್ತವ್ಯ. ಆದ್ದರಿಂದ ಈ ದೃಷ್ಟ್ಯ ಆತ್ಮನನ್ನು ತಿಳ್ಕೊಳ್ಳಬೇಕು, ಪಡೆಯಬೇಕು ಎಂದು ಹೇಳುತ್ತಾ ಇದೆ. ತಪ್ಪೇನಿಲ್ಲ. ಯತ್ ಪುನಶ್ಚೋದಿತಂ ತಯ ಜ್ಞಾತಃ ಏವ ಜ್ಞಾತವ್ಯೋ ಭವತಿ. ಆದರೆ ಇನ್ನೊಂದು, ತಿಳಿದಿದ್ದೇ ಮತ್ತೆ ಹೇಗೆ ತಿಳಿಯಬೇಕಾಗಿದ್ದು ಆಗುತ್ತದೆ. ತಿಳಿದಿದ್ದೇ ತಿಳಿಯಬೇಕು ಎನ್ನುವುದು ಹೇಗಾಗುತ್ತದೆ? ಮೊದಲೇ ಗೊತ್ತಿದೆಯಲ್ಲ. ಮೊದಲೇ ಗೊತ್ತಿದ್ದರೂ ಅದು ತಾನು ಎಂದು ಗೊತ್ತಾಗ್ತಾ ಇಲ್ಲ, ಅದನ್ನು ಪಕ್ಕಕ್ಕಿಡ್ತಾ ಇದ್ದಾನೆ. ಅದಲ್ಲವೇನೋ ಅನಿಸುತ್ತಾ ಇದೆ. ಆ ಅಲ್ಲವೇನೋ ಅನಿಸಿರುವವನಿಗೆ ಹೇಳಬೇಕು. ಈಗ ಇಲ್ಲಿ ಆ ವ್ಯಕ್ತಿ ಎದುರಾಗಿ ಕೂತಿದ್ದಾನೆ, ಆ ದೃಷ್ಟಾಂತಕ್ಕೆ ನೋಡಿ. ಇನ್ನೊಬ್ಬರು ಹೇಳ್ತಾನೆ, ಅವರು ಯಾರಿಗೋಸ್ಕರನೋ ಹುಡುಕ್ತಾ ಇದ್ದಾನೆ, ಕಾಯುತ್ತಾ ಇದ್ದಾರೆ, ಅವರು ಬರಬೇಕೆಂದು. ಅವರಿಗೆ ಹೇಳಿ ಬಾಪ್ಪ, ಅಲ್ಲಿ ಕೂತಿರುವವನು ಅವನೇ ಎಂದು ಅವರಿಗೆ ಹೇಳಿ ಬಾ ಎಂದು ಹೇಳ್ತಾನೆ. ಅವನು ಹೇಳ್ತಾನೆ, ಅವನೇನು ನೋಡ್ತಾ ಇದ್ದಾನಲ್ಲ, ಮಾತಾಡ್ತಾ ಇದ್ದಾನೆ, ನಾವೇಕೆ ಹೇಳುವುದು ಬೇಡ ಎಂದು ಹೇಳ್ತಾನೆ. ನೋಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ಅವನಿಗೆ ಯಾರಿಗೋಸ್ಕರ ಕಾಯುತ್ತಾ ಇದ್ದಾನೋ ಅಲ್ಲೇ ಇದ್ದಾನೆ, ಅವನು ನೋಡ್ತಾನೇ ಇದ್ದಾನೆ, ನಾವೇಕೆ ಹೇಳುವುದು ಎಂದು ಹೇಳ್ತಾನೆ. ಅಲ್ಲಪ್ಪ, ಅವನಿಗೆ ಗೊತ್ತಿಲ್ಲ, ಹೇಳುವವರೆಗೆ ಗೊತ್ತಾಗಲ್ಲ ಅವನಿಗೆ. ಅವ್ರು ಮಾತಾಡ್ತಾ ಇದ್ದಾನೆ, ಬಟ್ ಅವನೇ ಎಂದು ಗೊತ್ತಿಲ್ಲ ಅವನಿಗೆ. ಇವನು ಹೇಳ್ತಾನೆ, ಅವನೇ ನೋಡ್ತಾ ಇದ್ದಾನೆ, ನಾವೇಕೆ ಹೇಳುವುದು ಇಂತ ಹೇಳಿದರೆ ಏನು ಹೇಳಬೇಕು? ಹಾಗೆ ಇದೆ ನಮ್ಮ ಸಿಚುವೇಶನ್. ಆದ್ದರಿಂದ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಆಗ್ತಾ ಇದೆ. ನೋಡುತ್ತಾ ಇದ್ದರೂ ಇನ್ನೂ ಅವರಿಗೋಸ್ಕರ ಕಾಯುತ್ತಾ ಇದ್ದಾನೆ, ಯಾರಿಗೋಸ್ಕರನೋ ಅವರು ಹೊರಗೆ ಇದ್ದಾನೆ ಅನಿಸುತ್ತದೆ. ನಂತರ ಇವನು ಹೇಳಿದ ನಂತರ ಹೊರಗೆ ಎನ್ನುವುದು ಬಿಟ್ಟುಬಿಡ್ತದೆ. ಈಶ್ವರ ಎಲ್ಲೋ ಇದ್ದಾನೆ ಎಂದು ಬಿಟ್ಟುಬಿಡ್ತದೆ. ತಾನೇ ಎಂದು ತಿಳ್ಕೊಂಡ ನಂತರ ಇದು ತನ್ನನ್ನೇ ಪರೋಕ್ಷ ಮಾಡಿಬಿಟ್ಟನೇ. ಆ ಪರೋಕ್ಷತೆ ತೆಗೆದುಬಿಟ್ಟರೆ ಇಲ್ಲೇ ಆಗಿಬಿಡ್ತದೆ ತಾನೇ, ಸ್ವತಃಸಿದ್ಧ. ಆದ್ದರಿಂದ ತತ್ರ ಸಾಮಾನ್ಯೇನ ಜ್ಞಾತೋಪಿ ವಿಶೇಷೇನ ನ ಜ್ಞಾತಃ ಇತಿ. ಅಂದರೆ ಈ ಅನಿಸಿಕೆ ಅಡ್ಡಿ ಮಾಡ್ತಾ ಇದೆ. ಅನಿಸಿಕೆ ಕ್ಷಣ ಕ್ಷಣವೂ ಮುಚ್ಚಿ ಇನ್ನೊಂದೊಂದು ತಿಳಿಸುತ್ತಾ ಇದೆ. ಅದಲ್ಲವೇನೋ ಅನಿಸುತ್ತಾ ಇದೆ. ಆದ್ದರಿಂದ ಆ ಅನಿಸಿಕೆಯನ್ನು ತಪ್ಪು ಎಂದು ಅನಿಸಿಕೆಯನ್ನು ಡಿಸ್ಪ್ರೂವ್ ಮಾಡಬೇಕು. ಯು ಡೋಂಟ್ ಹ್ಯಾವ್ ಟು ಫೈಂಡ್ ದ ಆತ್ಮ ಫ್ರೆಶ್ಲಿ ನ್ಯೂಲಿ, ಬಟ್ ಯು ಹ್ಯಾವ್ ಟು ಡಿಸ್ಪ್ರೂವ್ ಯುವರ್ ಒಪಿನಿಯನ್ ಅಬೌಟ್ ಯುವರ್ ಸೆಲ್ಫ್. ತನ್ನ ಕುರಿತು ಏನೆಂದು ತಪ್ಪು ತಿಳುವಳಿಕೆ ಇದೆಯೋ ದಟ್ ಹ್ಯಾಸ್ ಟು ಬಿ ಡಿಸ್ಪ್ರೂವನ್. ಅಷ್ಟೇ ಮಾಡತಕ್ಕದ್ದಲ್ಲ. ಯು ಡಿಸ್ಪ್ರೂವ್ ವಾಟ್ ಯು ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ದೆನ್ ವಾಟ್ ಯು ಆರ್ ಈಸ್ ನ್ಯಾಚುರಲಿ ಸೆಲ್ಫ್ ಎಕ್ಸಿಸ್ಟಿಂಗ್. ಅದು ತಾನೇ ಇದ್ದದ್ದು. ಈ ಡಿಸ್ಪ್ರೂವಿಂಗ್ ಈಸ್ ಅಧ್ಯಾಸವನ್ನು ಡಿಸ್ಪ್ರೂವ್ ಮಾಡುವುದು, ತಪ್ಪೆಂದು ಹೇಳಿಬಿಡುವುದು. ಇದು ವೇದಾಂತ. ಆಲೋಪದೇಶವೆಲ್ಲ ಅದಕ್ಕೋಸ್ಕರ. ನಾನು ಭಗವನ್ ಜ್ಞಾತ ಏವ ಮಯ. ಈಗ ಶಿಷ್ಯ ಹೇಳ್ತಾನೆ, ನನ್ನನ್ನು ತಿಳ್ಕೊಳ್ಳಬೇಕು ಎಂದು ಹೇಳ್ತಾ ಇದ್ದೀರಲ್ಲ, ನನಗೆ ಗೊತ್ತು. ಶಿಷ್ಯ ಹೇಳಿ, ನನಗೆ ಮೊದಲೇ ಗೊತ್ತು, ನೀವಿನ್ನೂ ತಿಳ್ಕೊಳ್ಳಬೇಕೆಂದು ಹೇಳ್ತಾ ಇದ್ದೀರಿ ಏಕೆ? ಜ್ಞಾತ ಏವ ಮಯ ಮಮ ಆತ್ಮ ಅಹಮಿತಿ ತತ್ರ ಕಿಮವಶಿಷ್ಯತೆ ಜ್ಞಾತವ್ಯಂ. ನಾನು ಎಂದು ನನಗೆ ಗೊತ್ತು. ನಾನು ಇದ್ದೇನೆ, ಇಂಥವನು ಮನುಷ್ಯ, ಇಲ್ಲಿದ್ದೇನೆ, ಹೀಗಿದ್ದೇನೆ, ನನಗೆ ಗೊತ್ತು, ಚೆನ್ನಾಗಿ ಗೊತ್ತು ನನಗೆ. ಇನ್ನೂ ತಿಳಿಯತಕ್ಕದ್ದು ಏನು ಉಳಿದಿದೆ? ಕಿಂಚ ಮಮ ಆತ್ಮಾಯಂ. ಇನ್ನೊಂದು, ನಾನು ಇಂದ್ರಿಯಗಳಿಂದ ನೋಡುವಾಗ, ಕಣ್ಣಿನಿಂದ ನೋಡುವಾಗ ನಾನು ದ್ರಷ್ಟ, ಕಿವಿಯಿಂದ ಕೇಳುವಾಗ ನಾನು ಶ್ರೋತ. ಶ್ರೋತ ಅಂದರೆ ಕೇಳುವವನು. ನಾನು ಎಲ್ಲರಿಗನ್ನಿಸುತ್ತಾ ಇದೆ ಅಲ್ಲವೇ, ನಾನು ದ್ರಷ್ಟ, ಶ್ರೋತ, ನಾನು ನೋಡುವವನು, ಕೇಳುವವನು, ಇನ್ನೇನು ಮಂತ, ಮನಸ್ಸಿನಿಂದ ಭಾವನ ಮಾಡುವವನು, ಬುದ್ಧಿಯಿಂದ ತಿಳ್ಕೊಳ್ಳುವವನು. ಬುದ್ಧಿಯಿಂದ ಐ ಅಂಡರ್ಸ್ಟ್ಯಾಂಡ್, ಮೈಂಡ್ನಿಂದ ಐ ಫೀಲ್, ಆ್ಯಂಡ್ ಇಂದ್ರಿಯಗಳಿಂದ ನೋಡ್ತೀನಿ. ನಾನು ನೋಡುವವನು, ಫೀಲ್ ಮಾಡುವವನು,
ಭಾವನ ಮಾಡುವವನು, ತಿಳ್ಕೊಳ್ಳುವವನು ಇದೇ ನಾನಲ್ಲವೇ? ಇದು ನನಗೆ ಗೊತ್ತಿದೆಯಲ್ಲ, ಇನ್ನೇನು ಗೊತ್ತು ಮಾಡಿಕೊಳ್ಳಬೇಕು ಎಂದು ಶಿಷ್ಯನ ಪ್ರಶ್ನೆ. ಜಾನಾಮ್ಯೇವತ್ತು ಆತ್ಮಾನಂ, ಆತ್ಮ ನನಗೆ ಗೊತ್ತೇ ಗೊತ್ತು. ಕಿಮವಶಿಷ್ಯತೆ, ಇನ್ನೂ ಏನು ಉಳಿದಿದೆ ತಿಳಿಯತಕ್ಕದ್ದು ಇದೆ. ಗುರುಗಳು ಹೇಳ್ತಾನೆ, ಸತ್ಯಂ ಜಾನಾಸಿ ತ್ವಂ ಆತ್ಮಾನಂ, ನಿಜವೇ ನಿನಗೆ ನೀನು ಗೊತ್ತು. ಬಟ್ ಆ ಗೊತ್ತಿರುವ ನೀನು ಹೇಗಿದೆ? ತಥಾಪಿ ದೇಹಾದೀನ್ ಅಹಂ, ನಿನಗೆ ಯಾವ ಆತ್ಮ ಗೊತ್ತು ಎಂದು ಹೇಳಿದ್ದೀವೋ ಆ ಗೊತ್ತಿರುವ ಆತ್ಮ ಹೇಗಿದೆ ಹೇಳ್ತೀನಿ ನೋಡಿ. ನನಗೆ ಗೊತ್ತಿದೆ ಎನ್ನುವುದ ಆತ್ಮದಲ್ಲಿ, ಆತ್ಮ ಅಂದರೆ ತಾನು, ತನ್ನಲ್ಲಿ ತಾನಲ್ಲದ್ದನ್ನು ಸೇರಿಸ್ಕೊಂಡು ಬಿಟ್ಟಿದ್ದೀಯಪ್ಪ. ನೀನಲ್ಲದ್ದನ್ನು ನಾನು ಎಂದು ಸೇರಿಸ್ಕೊಂಡು ಈಗ ನನಗೆ ಗೊತ್ತು ಗೊತ್ತು ಎಂದು ಹೇಳ್ತಾರೆ. ಇನ್ನೊಬ್ಬರದ್ದು ತಗೊಂಡು ಬಿಟ್ಟು ಅವ್ರು ಹೇಳಿದ, ನೀವು ಪೆನ್ಗೋಸ್ಕರ ಬಂದಿದ್ದೀರಲ್ಲ, ಪೆನ್ ತೊಗೊಳ್ಳು ಅಂದರೆ ತೊಗೊಂಡೆ, ಪೆನ್ ತೊಗೊಂಡೆ ನಾನು ಹೇಳಿದೆ. ಅದು ಪೆನ್ ಅಲ್ಲಪ್ಪ ಅಂದರೆ ನಿನ್ನದಲ್ಲ ಅಂದರೆ ಹೌದೌದು ನಾನು ಪೆನ್ ತೊಗೊಂಡೆ ಅಂತ ಹೇಳ್ತಾರೆ. ಅವ್ರು ಬಂದು ಹೇಳ್ತಾನೆ, ಈ ಪೆನ್ನಲ್ಲ, ನೀವು ಬೇಕಾಗಿದ್ದು ಹೇಳಿದ್ದೀಯಲ್ಲ ಇದಲ್ಲ ಇದು. ಅಯ್ಯೋ ಅಲ್ವಾ, ಆವಾಗ ಬಿಟ್ಟುಬಿಡ್ತಾನೆ. ಮೊದಲು ಹೇಳ್ತಾನೆ, ನಾನು ತೊಗೊಂಡುಬಿಟ್ಟೆ, ಇನ್ನೇಕೆ ತೊಗೊಂಡುಬಿಟ್ಟೆ, ಗೊತ್ತು ನನಗೆ. ನಿಮಗೆ ಗೊತ್ತು ಎಂದು ಯಾವುದು ಹೇಳ್ತಾ ಇದ್ದೀವೋ ಆ ಗೊತ್ತಿರುವ ನಿನ್ನಲ್ಲಿ ನೀನು ಅಲ್ಲದ್ದನ್ನು ಸೇರಿಸ್ಕೊಂಡಿದ್ದಿ. ನೀನು ಅಲ್ಲದ್ದನ್ನು ಸೇರಿಸ್ಕೊಂಡಿದ್ದಿ, ಅದು ನಿನಗೆ ತೊಂದರೆ. ಒಳ್ಳೆಯದು ಅಲ್ಲವೇ? ಎಲ್ಲರೂ ಫೋನ್ ತೊಗೊಂಡು ಬನ್ನಿ. ಎಲ್ಲರೂ ಪ್ರತಿ 5 ನಿಮಿಷಕ್ಕೆ ಒಂದು ಅಲಾರಾಮ್ ಇಟ್ಕೊಂಡು 5 ನಿಮಿಷಕ್ಕೆ ಒಂದು ಸಲ ರಿಂಗ್ ಆಗ್ತಾನೇ ಇರುತ್ತದೆ. ಒಳ್ಳೆಯದಲ್ಲವೇ? ರಿಂಗಿಂಗ್ ಅಂದರೆ ಒಂದು ರಿಂಗಿಂಗ್ ಸೆಷನ್ನೇ ನಡೆಯೇನೆ, ಅದು ಒಳ್ಳೆಯದು. ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಹೇಳಿಬಿಡಿ, ಓನ್ಲಿ 11 to 12 ಆ್ಯಂಡ್ 9:30 to 10:30 ಈ ಟೈಮ್ಗೆ ನೀವು 3 ಸಲ ಆದರೂ ಮಿನಿಮಮ್ ಕಾಲ್ ಮಾಡಬೇಕು ನನಗೆ. ಮಿನಿಮಮ್ 3 ಸಲ, 10 ಸಲ ಮಾಡಿದರೆ ಇನ್ನೂ ಒಳ್ಳೆಯದು. ಇದೇ ಟೈಮ್ಗೆ ನೀವು ಕಾಲ್ ಮಾಡಬೇಕು ಅಲ್ಲವೇ? ಇಟ್ಕೊಂಡ್ರೆ ಒಳ್ಳೆಯದಲ್ಲವೇ? ಅದು ಒಬ್ಬನೇ ಅಲ್ಲ, ಒಬ್ಬನಿದು ಚೆನ್ನಾಗಿದೆ, ಎಲ್ಲರದ್ದು ರಿಂಗ್ ಆಗಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಿಂಪಲ್, ಏನು ಗೊತ್ತಿಲ್ಲದಿದ್ದರೆ ಸೈಲೆಂಟ್ ಆದರೂ ಮಾಡಬಹುದು. ಅಲ್ಲಿ ನಿಮಗೆ ಕಂಡು ಬರುತ್ತದೆ, ಏನಾದರೂ ಅರ್ಜೆಂಟ್ ಇದ್ದರೆ ಆ ಲೈಟ್ ಕಂಡು ಬರುತ್ತದೆ, ನೀವು ಹೊರಗೆ ಹೋಗಿ ಮಾತಾಡಬಹುದು. ಏನಾದರೂ ಮುಖ್ಯ ಇದ್ದರೆ ಕಾಲ್ ಬರಬೇಕು, ಸೈಲೆಂಟ್ ಮಾಡುವುದು ಗೊತ್ತಿಲ್ಲ ಅಂದರೆ ಯಾರನ್ನು ಕೇಳಿ ಹೌ ಟು ಮೇಕ್ ಇಟ್ ಸೈಲೆಂಟ್ ತಿಳ್ಕೊಂಡ್ಬಿಡಿ. ಗೊತ್ತಿಲ್ಲದಿದ್ದರೆ ಸೈಲೆಂಟ್ ಮಾಡೋದು ತಿಳ್ಕೊಂಡು. ನಮ್ಮ ಶಾಸ್ತ್ರದಲ್ಲಿ ವಿಧಿ ನಿಷೇಧ ಎಂದು ಹೇಳಿದರು, ಡೂಸ್ ಆ್ಯಂಡ್ ಡೋಂಟ್ಸ್. ಈಗ ಇದಕ್ಕೋಸ್ಕರನೇ ಡೂಸ್ ಆ್ಯಂಡ್ ಕರ್ಮಕಾಂಡದಲ್ಲಿ ಪ್ರತಿಯೊಂದು ದೇಶಕ್ಕೆ, ಪ್ರತಿಯೊಂದು ಪರಿಸ್ಥಿತಿಗೆ, ಪ್ರತಿಯೊಂದು ಕರ್ಮಕ್ಕೆ ಕೆಲವು ರೂಲ್ಸ್ ಇರುತ್ತವೆ, ಕೆಲವು ನಿಯಮಗಳಿರುತ್ತವೆ. ನಾನಿಲ್ಲಿಗೆ ಬರುತ್ತಾ ಇದ್ದೇನೆ, ವಾಟ್ ಆಮ್ ಐ ಸಪೋಸ್ಡ್ ಟು ಡೂ, ನಾನು ಏನು ಮಾಡಬೇಕು? ನಮಗೆ ಕರ್ಮ ಮಾಡುವಕ್ಕೆ ಮುಂಚೆ ಸಂಕಲ್ಪ ಮಾಡ್ತಾರೆ, ಗೊತ್ತಾ? ಮಮೋಪಾತ್ತ ಸಮಸ್ತ ದುರಿತಕ್ಷಯಾರ್ಥಂ ಹೇಳ್ತಾರಲ್ಲ, ಇಲ್ಲವೇ? ಎಲ್ಲರೂ ಗೊತ್ತು, ಅಷ್ಟು ಮಾತ್ರ ಸಂಸ್ಕೃತ ಗೊತ್ತಿಲ್ಲದಿದ್ದರೂ ಅರ್ಥವಾಗ್ತದೆ. ಮಮೋಪಾತ್ತ ಸಮಸ್ತ ದುರಿತಕ್ಷಯಾರ್ಥಂ ಏನು ಬೇಕು? ಪರಮೇ ಆಯುರಾರೋಗ್ಯ ಐಶ್ವರ್ಯ ಕ್ಷೇಮ ಸ್ಥೈರ್ಯ ವಿಜಯ ಲಾಭ ಮುಂತಾದ ಏನೇನು ಬೇಕೋ ಎಲ್ಲ ಹಾಕಿಬಿಡು ಅಲ್ಲವೇ? ಪ್ರಪಂಚದಲ್ಲಿ ಏನೇನಿದೆಯೋ ಏನೇನಿಲ್ಲವೋ ಎಲ್ಲ ಹಾಕಿಬಿಟ್ಟು ಅದೆಲ್ಲ ಸಿದ್ಧ್ಯರ್ಥಂ ಪರಮೇಶ್ವರ ಪ್ರೀತ್ಯರ್ಥಂ ಇದಂ ಕರ್ಮ ಕರಿಷ್ಯೆ. ಅದು ಹೇಗೆ ಹೇಳ್ತೀವಿ? ಯಥಾಶಕ್ತಿ ಉಪಚಾರೈ ಎಂದು ಹೇಳ್ತಾನೆ. ಅದಕ್ಕೆ ಇಷ್ಟು ಖರ್ಚಾಗ್ತದೆ, ಇಷ್ಟಿಷ್ಟು ವಸ್ತುಗಳು ಅಂದರೆ ನನ್ನಿಂದ ಎಷ್ಟಾಗುತ್ತದೋ ಈ ವಸ್ತುಗಳದಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ. ಸಂಕಲ್ಪ ಏಕೆ ಅಂದರೆ ಏನು ಮಾಡ್ತಾ ಇದ್ದೀವಿ ಎಂದು ನಮಗೆ ಸ್ವಲ್ಪ ನೆನಪಿಸಿಕೊಳ್ಳುವುದು. ನಮಗೆ ಅದರಿಂದ ನಾನು ಕಾರ್ಯಾಲಯಕ್ಕೆ ಪ್ರವಚನ ಕೇಳುವುದಕ್ಕೆ ಬರುತ್ತಾ ಇದ್ದೇನೆ, ಇಲ್ಲಿಗೆ ಬಂದೆ ಒಂದು ಸಂಕಲ್ಪ ಮಾಡಿ. ಆವಾಗ ಏನಿದೆ, ಏನು ಮಾಡಬೇಕು, ಏನು ಮಾಡಬಾರದು ಎಲ್ಲ ಗೊತ್ತಾಗ್ತದೆ. ಅದಕ್ಕೂ ಅನುಗುಣವಾಗಿ ಈಗ ಅದಕ್ಕೆ ವಿಧಿ ನಿಷೇಧವೇನು? ಈ ಕೆಲಸಕ್ಕೆ ಇದು ವಿಧಿ, ಇದು ನಿಷೇಧ ಎಂದು ಮಾಡಿ ಅದು ಮಾಡ್ತೇವೆ. ಅಂದರೆ ಸಂಕಲ್ಪದ ಉದ್ದೇಶವೇ ಇದು. ಯು ಬಿಕಮ್ ಕಾನ್ಷಿಯಸ್ ಆಫ್ ವಾಟ್ ಆಮ್ ಐ ಗೋಯಿಂಗ್ ಟು ಡೂ, ವಾಟ್ ಆರ್ ದ ಥಿಂಗ್ಸ್ ರಿಕ್ವೈರ್ಡ್ ಆ್ಯಂಡ್ ವಾಟ್ ಆಮ್ ಐ ಸಪೋಸ್ಡ್ ಟು ಡೂ, ವಾಟ್ ಐ ಆಮ್ ನಾಟ್ ಸಪೋಸ್ಡ್ ಟು ಡೂ. ಇದು ಗೊತ್ತಿದ್ದರೆ ಇದು ಬೇಸಿಕ್ ಡಿಸಿಪ್ಲಿನ್. ಯಾವ ಕೆಲಸ ಮಾಡುವುದಾದರೂ ಇದು. ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಬೇಕಾದರೆ
ಈ ವ್ಯಕ್ತಿಯನ್ನು ಭೇಟಿ ಮಾಡ್ತೀನಿ, ಟೈಮ್ ಎಷ್ಟಿದೆ, ಇಷ್ಟೇ ಇದೆ, ಏನೇನು ವಿಷಯ ಮಾತಾಡಬೇಕು, ನಾನು ಇದು ಈ 3-4 ವಿಷಯಗಳು ಮಾತಾಡಬೇಕು ಅಂದ್ಕೊಂಡೆ. ಇವಲ್ಲದೆ ಬೇರೆ ಏನಾದರೂ ಇರಬಹುದು, ಈ 4 ಮಾತ್ರ ಅವಶ್ಯ ಮಾತಾಡಬೇಕು. ಮನಸ್ಸಿನಲ್ಲಿ ಒಂದು ಸಲ ನೆನಪಿಸ್ಕೊಂಡು ಲಿಸ್ಟ್ ಮಾಡಿಕೊಂಡು ಹೋಗಿ. ಸೊ ವಿತೌಟ್ ಫರ್ಗೆಟಿಂಗ್ ಅದೆಲ್ಲ ನಿಮಗೆ ಬಂದುಬಿಡ್ತದೆ. ದಿಸ್ ಈಸ್ ಬೇಸಿಕ್ ಡಿಸಿಪ್ಲಿನ್ ಇರಬೇಕು. ಅದಕ್ಕೋಸ್ಕರನೇ ನಿನ್ನ ಹೇಳಿದ್ದೀವಲ್ಲ, ಶಿಷ್ಯ ಲಕ್ಷಣಗಳು, ಶಿಷ್ಯ ಗುಣಗಳು ಅಂದರೆ ಇವೆಲ್ಲ ಬೇಸಿಕ್ ಡಿಸಿಪ್ಲಿನ್ ಮಾಡಿಕೊಂಡು ಇರಬೇಕು. ಅಟ್ಲೀಸ್ಟ್ ನನ್ನ ಕೇರ್ಲೆಸ್ನೆಸ್ನಿಂದ, ನನ್ನ ಪ್ರಮಾದದಿಂದ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗುತ್ತದೆ ಅದಾದರೂ ಇರಲಿ, ಆ ಫೀಲಿಂಗ್ ಆದರೂ ಇರಲಿ. ತಥಾಪಿ ದೇಹ ಸಣ್ಣ ತಪ್ಪು ಮಾಡಿದ್ದರೆ ಸಾರಿ ಹೇಳ್ತೀವಿ 4 ಸಲ. ಕುರ್ಚಿ ಮೇಲೆ ಕುಳಿತುಕೊಂಡೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಕುರ್ಚಿ ಮೇಲೆ ಕೂತಿರುವುದಕ್ಕೆ ಥ್ಯಾಂಕ್ಸ್ ಹೇಳಬೇಕಾ? ಕುರ್ಚಿ ಕೂತಿರೋದಿದ್ದರೆ ಏನು ಮಾಡಿ ನಿಂತ್ಕೊಂಡೇ ಇರ್ತಾನೆ ಏನು? ಕುರ್ಚಿ ಮೇಲೆ ಬನ್ನಿ ಕೂತಿರಿ ಅಂದರೆ ಸಾಕು, ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಇಂಥ ಸಣ್ಣಕ್ಕೆ ಹೇಳ್ತೀವಿ, ಬರೀ ಇಷ್ಟೆಲ್ಲ ಡಿಸ್ಟರ್ಬ್ ಮಾಡಿದ್ದಕ್ಕೆ ಎಷ್ಟು ಸಲ ಸಾರಿ ಹೇಳಬೇಕು? ಯಾರ್ಯಾರಿಗೆ ಹೇಳಬೇಕು? ಅದಕ್ಕೇನು ಲೆಕ್ಕನೇ ಇಲ್ಲವಾ? ಅಲ್ಲಿ ನೋಡಿ, ಸಣ್ಣ ಅನಾವಶ್ಯಕ ವಿಷಯಕ್ಕೆ ಸಾರಿ ಹೇಳ್ತೀವಿ, ಥ್ಯಾಂಕ್ಸ್ ಹೇಳ್ತೀವಿ. ಇದಕ್ಕೆ ಮಾತ್ರ ಏನು ಲೆಕ್ಕನೇ ಇಲ್ಲ. ಎಷ್ಟಾದರೂ ಡಿಸ್ಟರ್ಬ್ ಮಾಡ್ತಾನೇ ಇರು. ಸ್ವಲ್ಪ ಕಲ್ತ್ಕೊಂಡು ದಟ್ ಇದೇ ಒಂದು ದೊಡ್ಡ ಸಾಧನ. ದಟ್ ಐ ಶುಡ್ ನಾಟ್ ಬಿ ಹಾರ್ಮ್ಫುಲ್ ಟು ಅದರ್ಸ್. ಇನ್ನೊಬ್ಬರಿಗೆ ನನ್ನ ಮೂಲಕ ಗೊತ್ತಿದ್ದು ತಪ್ಪು ಮಾಡಿ ಹಿಂಸೆ ಮಾಡಬಾರದು. ಇದು ಬೇಸಿಕ್ ಥಿಂಗ್. ತಥಾಪಿ ದೇಹಾದೀನಪಿ ಅಹಂ ಇತ್ಯೇವ ತತ್ತದ್ವ್ಯವಹಾರ ಕಾಲೇ ವಿಭಾವಯಸಿ ಸ್ಥೂಲೋಹಂ. ಸೆಲ್ಫೋನ್ ಇಟ್ಟಿರುವವರು ಅಷ್ಟೇ. ಸೆಲ್ಫೋನ್ ಇಟ್ಟಿರುವವರು ಸೈಲೆಂಟ್ ಮಾಡಿ, ಸೈಲೆಂಟು ಆಗಲ್ಲ ಅಂದರೆ ಏನದು ಫ್ಲೈಟ್ ಮೋಡ್ ಇಟ್ಟು ಇಲ್ಲಿ ಅದೇ ಫ್ಲೈಟ್ ಮೋಡೇ ಹೇಳ್ತಾರೆ. ಅಲ್ಲಿ ಏರೋಪ್ಲೇನ್ ಇರಲ್ಲ, ಫ್ಲೈಟ್ ಮೋಡ್ ಇರುತ್ತದೆ. ಫ್ಲೈಟ್ ಮೋಡ್ ಇಟ್ಟರೆ ನಿಮ್ಮ ಸಿಮ್ ಅದು ಕಟ್ ಆಫ್ ಆಗಿಬಿಡ್ತದೆ. ನೀವು ಎಷ್ಟೊತ್ತಾದರೂ ಏನು ಶಬ್ದ ಮಾಡಲ್ಲ. ಮತ್ತೆ ಮುಗಿದ ನಂತರ ನೀವು ಫ್ಲೈಟ್ ಮೋಡನ್ನು ಮತ್ತೆ ಕ್ಲೋಸ್ ಮಾಡಿಕೊಳ್ಳಬಹುದು. ದೇಹಾದೀನಪಿ ಅಹಂ, ಇದೆಲ್ಲ ಒಂದು ಡಿಸಿಪ್ಲಿನ್. ಇದೆಲ್ಲ ಡಿಸಿಪ್ಲಿನ್ ಇಟ್ಟರೆ ಪ್ರತಿಯೊಂದು ಮತ್ತೆ ಚೆಕ್ ಮಾಡ್ತೀವಿ, ಮತ್ತೆ ನೋಡ್ತೀವಿ, ಮತ್ತೆ ಚೆಕ್ ಮಾಡ್ತೀವಿ. ಅವನು ಹೇಳುತ್ತಿದ್ದ ಒಬ್ಬ ಬ್ರಹ್ಮಚಾರಿ, ಪ್ರತಿಯೊಂದು ಇಷ್ಟು ಸಲ ಚೆಕ್ ಮಾಡಬೇಕಾ? ಇದು ನಮ್ಮ ಅಭ್ಯಾಸ. ಒಂದು ಮೆಡಿಕಲ್ ಇದರಲ್ಲಿ ನೋಡು, ಅವರು ಪ್ರತಿಯೊಂದು ಮತ್ತೆ ಚೆಕ್ ಮಾಡ್ತಾರೆ, ಒಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದರೆ ಮೊದಲು ಅಲ್ಲಿಂದ ತಂದಾಗ ಒಂದು ಸಲ ಚೆಕ್ ಮಾಡ್ತಾರೆ, ಮತ್ತೆ ಬ್ಲಡ್ ಮಾಡುವಾಗ ಇನ್ನೊಂದು ಸಲ ಚೆಕ್ ಮಾಡ್ತಾರೆ. ಇಷ್ಟು ಮಾಡಿದ್ದರೂ ಒಬ್ಬನ ಬ್ಲಡ್ ಇನ್ನೊಬ್ಬರಿಗೆ ಹಾಗೆ ಬಿಡ್ತಾ ಇದೆ, ಒಂದು ಗ್ರೂಪ್ ಇನ್ನೊಂದು ಗ್ರೂಪ್ಗೆ. ಈಗ ಇದು ಅವರಿಗೆ ಬೇಸಿಕ್ ಡಿಸಿಪ್ಲಿನ್. ಪ್ರತಿಯೊಂದು 2 3 ಸಲ ಚೆಕ್ ಮಾಡು. ಯಾಕಂದರೆ ಒಂದು ಸಲ ಆಗಿಬಿಟ್ರೆ ಏನೋ ಪ್ರಮಾದ ಆಗ್ತದೆ, ಡೇಂಜರಸ್. ಈ ಬೇಸಿಕ್ ಡಿಸಿಪ್ಲಿನ್ ಬೇಕು ಅಲ್ಲವೇ? ಯಾವುದೇ ಒಂದು ಸಬ್ಜೆಕ್ಟ್ ಓದಿದ್ದರೆ, ಓದಿ ಒಂದು ಫಾರ್ಮಲ್ ಅಕೇಷನ್ನಲ್ಲಿದ್ದರೆ ಈ ಡಿಸಿಪ್ಲಿನ್ ಅಭ್ಯಾಸ ಆಗ್ತದೆ. ಯಾರು ಕ್ಯಾಶುವಲ್ ಆಗಿ ಬದುಕುತ್ತಾರೋ ಯಾರಿಗೂ ಡಿಸಿಪ್ಲಿನ್ ಇಲ್ಲ. ಒಂದು ರೆಸ್ಪಾನ್ಸಿಬಲ್ ಕೆಲಸ ಇದ್ದರೆ ದೆನ್ ಯು ಲರ್ನ್ ದಿಸ್ ಡಿಸಿಪ್ಲಿನ್. ಹೆಜ್ಜೆದಲ್ಲಿ ಯಾವುದು ನೋಡಬೇಕು, ಯಾವುದು ನೋಡಬಾರದು ಬರುತ್ತದೆ. ಮತ್ತೊಂದು ಸಲ, ಡೋಂಟ್ ಗಿವ್ ರೂಮ್ ಫಾರ್ ಕ್ರಿಟಿಸಿಸಮ್. ಓಕೆ, ಚಿನ್ಮಯಾನಂದನ ನೋಡಬೇಕು. ಚಿನ್ಮಯಾನಂದ ಸ್ವಾಮೀಜಿ ಕೇಳಿದ್ದೀರಾ? ಪಾಪ್ಯುಲರ್ ಮ್ಯಾನ್. ಬೇರೆ ಹೆಸರು, ಅದೇ ಹೆಸರುಗಳು ಎಷ್ಟೋ ಜನರಿದ್ದಾರೆ. ಅವ್ರ ಮಧ್ಯದಲ್ಲಿ ಯಾರು ಡಿಸ್ಟರ್ಬ್ ಅಲ್ಲ, ಏನು ಮಾಡಿಬಿಟ್ರೆ ಇಮ್ಮಿಡಿಯೇಟ್ಲಿ ಆಸ್ಕ್ ಹಿಮ್ ಟು ಗೆಟ್ ಅಪ್ ಆ್ಯಂಡ್ ಗೋ ಔಟ್ ಅಷ್ಟೇ. ಅಲ್ಲೇ ಎಕ್ಸ್ಪೆಲ್ ಮಾಡಿಬಿಡ್ತಾರೆ. ಗೆಟ್ ಅಪ್ ಆ್ಯಂಡ್ ಗೋ ಔಟ್ ಅಷ್ಟೇ. ಅವ್ನು ತೆಗೆದುಬಿಡು, ಇಮ್ಮಿಡಿಯೇಟ್ಲಿ ಅವನು ಹೊರಗೆ ಹಾಕಿಬಿಡ್ತಾರೆ. ಅದು ಒಂಚೂರು ಸಹಿಸಲ್ಲ. ಇಸ್ ಎ ಹೈಲಿ ಡಿಸಿಪ್ಲಿನ್ಡ್ ಮ್ಯಾನ್. ಕರೆಕ್ಟ್ 11 ಅಂದರೆ ಕರೆಕ್ಟ್ 11ಕ್ಕೆ ಬರ್ತಾನೆ. ಜನರು ನೋಡಿ ಅವ್ರ ಗಡಿಯಾರನೂ ಕರೆಕ್ಟ್ ಮಾಡಬಹುದು, ಅಷ್ಟು ಕರೆಕ್ಟ್ ಇರುತ್ತೆ. ಮತ್ತೆ ಮುಗಿಸುವುದು ಕರೆಕ್ಟ್ 12ಗೂ ಮಾಡ್ತಾರೆ. ಅಲ್ಲಿ ಕೂತಿದ್ದರೆ ಯಾರು ಡಿಸ್ಟರ್ಬ್ ಮಾಡುವುದು, ಮಾತಾಡುವುದು, ಇನ್ನೇನು ಮಾಡಿಬಿಟ್ರೆ ಯು ವಿಲ್ ನಾಟ್ ಟಾಲರೇಟ್ ಇಟ್. ಅಷ್ಟು ಡಿಸಿಪ್ಲಿನ್ ಇರುತ್ತೆ. ಅಂದರೆ ಪೀಪಲ್ ಶುಡ್ ಜಸ್ಟ್ ನೋ ಕೆಲವು ಬೇಸಿಕ್ ಡಿಸಿಪ್ಲಿನ್. ಅಂತ ಯಜ್ಞ ಯಾಗ ಮಾಡುವಾಗಲೂ ನಿಯಮ ಇರುತ್ತದೆ. ಯಜ್ಞಶಾಲದಲ್ಲಿ, ಪೂಜಾ ಮಂದಿರದಲ್ಲಿ ಅಲ್ಲಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ. ದಿ ಕೀಪ್ ಶೌಟಿಂಗ್. ಮನೆ ಕೆಲಸಗಳೆಲ್ಲ ಮಾತಾಡ್ತಾರೆ ಅಲ್ಲೇ ಮಂದಿರದಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು. ಇದು ಯಾವಾಗ ಬರುತ್ತದಪ್ಪ? ವಯಸ್ಸು ಬರುತ್ತಾ ಇದೆ, ಬಟ್ ಸ್ಟಿಲ್ ವಿ ಡೋಂಟ್ ಲರ್ನ್ ದಿಸ್ ಬೇಸಿಕ್ ಡಿಸಿಪ್ಲಿನ್. ಯಾವಾಗ ಬರಲಿ? ಎಲ್ಲೋ ಒಂದು ಕಡೆ ಕಲ್ತ್ಕೊಂಡರೆ ಬರುತ್ತದೆ. ಕಲಿಯೋಕ್ಕಾಗ್ತಾ ಇಲ್ಲ, ಓಲ್ಡ್ ಹ್ಯಾಬಿಟ್ ಇದ್ದು ಬಿಟ್ಟಿದೆ ಅಂದರೆ ದೊಡ್ಡ ಪ್ರಾಯಶ್ಚಿತ್ತ ಮಾಡಬೇಕು.
ಅದಕ್ಕೋಸ್ಕರನೇ ಉಪವಾಸಗಳು ವ್ರತಗಳು ಏಕೆ ಇಟ್ಟರೆ ಅಂದರೆ ಆ ವ್ರತ ನಿಮ್ಮನ್ನು ಶೇಕ್ ಮಾಡ್ತದೆ. ಉಪವಾಸ ಮಾಡು 1-2 ದಿವಸ, ಆವಾಗ ಪೇನ್ ತಡ್ಕೊಳ್ಳೋಕ್ಕಾಗಲ್ಲ, ಇನ್ನೊಂದು ದಿವಸ ಮಾಡಲ್ಲ, ಈಗ ತಪ್ಪು ಮಾಡಲ್ಲ. ಈ ಕಠೋರ ತಪಸ್ಸುಗಳು ಉಪವಾಸಗಳು ಏಕೆ ಕೊಟ್ಟರೋ ಗೊತ್ತಾ? ಅತ್ಯಂತ ಮೆಕ್ಯಾನಿಕಲ್, ಓವರ್ ಇಂಟೆಲಿಜೆಂಟ್, ಸೆಲ್ಫ್ ಕಂಟ್ರೋಲೇ ಇಲ್ಲದಿರುವವನಿಗೆ ಉಪವಾಸ ಮಾಡಿಸು. 2 ದಿವಸ ಉಪವಾಸ ಮಾಡು, ಈಗ ಇನ್ನೊಂದು ಸಲ ಮಾಡುವುದೇ ಅಲ್ಲ ತಪ್ಪೀಗ. 2 ದಿವಸ ಉಪವಾಸ, ತಿನ್ನುವುದೇ ಇಲ್ಲ. ಬೀಗ ಅಳುತ್ತಾನೆ, ಅಳಲಿ. ಜನ ಹೇಳ್ತಾರೆ, ಅಯ್ಯೋ ಪಾಪ ಒಂದೇ ದಿವಸ ಸಾಕು ಉಪವಾಸ, 2 ದಿವಸ ಕಷ್ಟ ಆಗ್ತದೆ, ಮಾಡಲ್ಲ. 2 ದಿವಸ ಮಾಡಲ್ಲ, ಪೂರ್ತಿ ಉಪವಾಸ, ನೀರು ಮಾತ್ರ ಕುಡಿಯಬೇಕು, ಇನ್ನೇನಿಲ್ಲ. ತುಂಬ ಕಷ್ಟ ಆಗ್ತದೆ, ಆಗಲಿ. ಮರಿಗೆ ಇದು ಒಂದು ಮೆಕ್ಯಾನಿಕಲ್ ಹ್ಯಾಬಿಟೋ, ಒಂದು ಮನಸ್ಸಿನಲ್ಲಿರುವ ಒಂದು ಅನ್ಕಂಟ್ರೋಲೇಬಲ್ ಇಂದ್ರಿಯ ನಿಗ್ರಹ ಬರುತ್ತಾ ಇಲ್ಲ, ಮನಸ್ಸು ಕೇಳ್ತಾ ಇಲ್ಲ ಅಂದರೆ ಮರಿಗೋ ಇಂಥದ್ದು ತಪಸ್ಸು, ಕಠೋರ ತಪಸ್ಸು. ಪುರಾಣಗಳಲ್ಲಿ ಕೇಳ್ತೀವಿ ನೋಡಿ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರು ರಾವಣ ಮಾಡಿದ ತಪಸ್ಸು, ಒಂದು ಕಾಲ ಮೇಲೆ ನಿಂತುಕೊಂಡು. ಇವನು ಧ್ರುವನ ತಪಸ್ಸು ನೋಡಿ, ಮೊದಲು ಊಟ ತಿನ್ನುವುದು ನಿಲ್ಲಿಸಿಬಿಡ್ತಾನೆ, ನಂತರ ಎಲೆಗಳು ತಿಂತಾನೆ. ಅದು ಎಲೆ 2 ದಿವಸಕ್ಕೆ 1 ಸಲ, ಮತ್ತೆ ವಾರಕ್ಕೆ 1 ಸಲ 3-4 ಎಲೆಗಳು, 10 ಎಲೆಗಳಷ್ಟೇ, ಇಷ್ಟು ಮುಷ್ಟಿ ಅಷ್ಟು ಎಲೆಗಳು ತಿನ್ನೋದು, ಬೇರೆ ಏನು ತಿನ್ನುವುದೇನು. ಮತ್ತೆ ನೀರು, ಕೆಲವು ದಿವಸಕ್ಕೆ ನೀರು ಆಲ್ಟರ್ನೇಟ್ ಡೇಸ್ ಕುಡಿಯುತ್ತಾನೆ. ಮತ್ತೆ 3 ದಿವಸಕ್ಕೆ, ಮತ್ತೆ ವಾರಕ್ಕೊಂದು ಸಲ, ಮತ್ತೆ ನೀರು ಕುಡಿಯುವುದು ನಿಲ್ಲಿಸಿಬಿಡ್ತಾನೆ. 1 ಕಾಲ ಮೇಲೆ ನಿಂತಿರ್ತಾನೆ. ಅವ್ರು ನೋಡಿ ಎಷ್ಟು ತಪಸ್ಸು ನೋಡಿ. ಇದೆಲ್ಲ ಏಕೆ ಅಂದರೆ ಮೈಂಡ್ಗೂ ಏಕಾಗ್ರತೆ ಬರಬೇಕು, ನಿಗ್ರಹ ಬರಬೇಕು. ಮತ್ತು ನಿಗ್ರಹ ಹೇಗೆ ಬರಲಿ ಅಂದರೆ, ಸುಮ್ಮನೆ ಬಿಟ್ಟರೆ ನಿಗ್ರಹ ಬರುತ್ತದೆ. ಈ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ, ನಿಗ್ರಹ ಬರಬೇಕಾಗಿಲ್ಲ, ವಿಲ್ ಬ್ರಿಂಗ್ ಅ ಟೆಕ್ನಾಲಜಿ. ಆಟೋಮೆಟಿಕಲ್ ಡೋರ್ ತಾನೇ ಕ್ಲೋಸ್ ಆಗ್ತದೆ, ಆಟೋಮೆಟಿಕಲ್ಲಿ ಲೈಟ್ ಆಫ್ ಆಗ್ತದೆ, ಆಟೋಮೆಟಿಕಲ್ಲಿ ಫ್ಯಾನ್ ಆಗಿಬಿಡ್ತದೆ. ಮಷಿನ್ ಮಾಡಿಬಿಟ್ಟರೆ ಇವನು ಲೇಝಿ ಇದ್ದಾನಲ್ಲ, ಈ ಲೇಝಿ ಇರ್ರೆಸ್ಪಾನ್ಸಿಬಿಲಿಟಿ ನೀವು ಇಟ್ಕೊಳ್ಳಬಹುದು. ಟೆಕ್ನಾಲಜಿ ಕೆಲಸ ಮಾಡ್ತದೆ ಅಲ್ಲವೇ. ಪೂರ್ವಕಾಲದಲ್ಲಿ ಟೆಕ್ನಾಲಜಿ ಇಲ್ಲ ಎಂದು ಆಲ್ ಡಿಸಿಪ್ಲಿನ್ ಪೀಪಲ್ ಹ್ಯಾವ್ ಟು ಲರ್ನ್, ಆಲ್ ಸೆಲ್ಫ್ ಕಂಟ್ರೋಲ್ ಪೀಪಲ್ ಹ್ಯಾವ್ ಟು ಲರ್ನ್. ಈಗ ಸೆಲ್ಫ್ ಕಂಟ್ರೋಲ್ ಬೇಕಾಗಿಲ್ಲ, ಏಕೆ ಟೆಕ್ನಾಲಜಿ ಬಂದಿದೆ. ಡೋರ್ ಅದೇ ಓಪನ್ ಮಾಡ್ತದೆ, ಅದೇ ಮಾಡಿಬಿಡ್ತದೆ ಆಟೋಮೆಟಿಕಲ್. ಏರೋಪ್ಲೇನ್ನಲ್ಲಿ ಅದೇ ಮಾಡ್ತಾರೆ. ಅವರು ಹೇಳ್ತಾರೆ ನಿಮ್ಮ ಸೆಲ್ ಫೋನನ್ನು ಸ್ವಿಚ್ ಆಫ್ ಮಾಡಿ ಎಂದು, ಅವ್ರಿಗೆ ಗೊತ್ತು ಯಾರು ಸ್ವಿಚ್ ಆಫ್ ಮಾಡಲ್ಲ ಎಂದು. మరి ಹೇಳಿದ್ದಾಗ ಒಂದು ರೂಲ್ ಇದ್ದರೆ ಹ್ಯಾವ್ ಟು ಫಾಲೋ ಇಟ್ ದೇ ಡೋಂಟ್ ಫಾಲೋ. ಅದರೇನು ಮಾಡ್ತಾರೆ, ಅವರೇ ಒಂದು ಜಾಮ್ ಮಾಡುವಂಥ ಒಂದು ಮಷಿನ್ ಇಟ್ಟರು, ದಟ್ಸ್ ಆಲ್. ಎಲ್ಲ ಜಾಮ್ ಮಾಡ್ತದೆ. ಇಲ್ಲಿ ಹೆಜ್ಜೆ ಇಟ್ಟರೆ ಸಾಕು, ನೀವು ಏನೇ ಮಾಡ್ಕೊಂಡು ನಿಮ್ಮ ಫೋನೇ ಕೆಲಸ ಮಾಡಲ್ಲ. ಇದು ಯಾರಿಗೆ ಬೇಕು? ಇರ್ರೆಸ್ಪಾನ್ಸಿಬಲ್ ಇಂಡಿಸಿಪ್ಲಿನ್ ಎನಿಮಲ್ಗೂ ಇದು ಬೇಕು, ಈ ಜಾಮಿಂಗ್ ಮಷಿನ್. మరి ತಾನೇ ರೆಸ್ಪಾನ್ಸಿಬಲ್ ಆಗಿದ್ದರೆ ಜಾಮಿಂಗ್ ಮಷಿನ್ ಏಕೆ? ಇರ್ರೆಸ್ಪಾನ್ಸಿಬಲ್, ಲೇಝಿ, ನಾನ್ ಥಿಂಕಿಂಗ್ ರೋಬೋಟ್ಗೆ ಇದು ಬೇಕು, ಈ ಮನುಷ್ಯನಲ್ಲ. ಇದು ಶುಡ್ ನಾಟ್ ಬಿ ದಟ್. ಈ ಡಿಸಿಪ್ಲಿನ್ ಇಲ್ಲ, ಕಾನ್ಷಿಯಸ್ನೆಸ್ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅದರಿಂದ ಜಾಮಿಂಗ್ ಮಷಿನ್ಸ್ ಬೇಕು. ಇವರು ಅದೇ ಹೇಳ್ತಾ ಇದ್ದಾರೆ, ಲೆಟ್ ಪೀಪಲ್ ಬಿ ಲೇಝಿ ಆ್ಯಂಡ್ ಕೇರ್ಲೆಸ್ ಆ್ಯಂಡ್ ಇರ್ರೆಸ್ಪಾನ್ಸಿಬಲ್. ಮಷಿನ್ ತರ್ತೀವಿ ಆಗುತ್ತದೆ. ಆ ಮಷಿನ್ ಏನಾದರೂ ತಪ್ಪಾದರೆ ಮತ್ತು ಇನ್ನೊಂದು ಆಗಿಬಿಡ್ತದೆ ಅಲ್ಲ. ಆದ್ದರಿಂದ ಎಷ್ಟು ಮಷಿನ್ ಇದ್ದರೂ ಅಲ್ಟಿಮೇಟ್ಲಿ ಮನುಷ್ಯನಿಗೆ ಬೇಕು. ನಮ್ಮ ಯೋಗ ಸಾಧನಗಳು ಮಾಡಿ ಆಹಾರ ವಿಹಾರ ನಿಗ್ರಹ ಮಾಡಿಕೊಂಡರೆ ತಮ್ಮ ಆಯುಷ್ಯ ಬೆಳೆದು 100 ವರ್ಷ ಜೀವಿಸ್ತಿದ್ದರು. ಪೂರ್ವಕಾಲದಲ್ಲಿ 100 ವರ್ಷ ಜೀವಿಸಬೇಕಂದರೆ ಆಹಾರ ವಿಹಾರದಲ್ಲಿ ನಿಗ್ರಹ ಮಾಡ್ಕೋ, ಆಸನಗಳು ಮಾಡು, ಕೆಲವು ಯೋಗಾಸನ, ಮನಸ್ಸು ಸಮಾಧಾನವಾಗಿಟ್ಕೋ, ಶರೀರಕ್ಕೆ ಅಷ್ಟು ವಾಯ್ಲೆಂಟಾಗಿ ಕೆಲಸ ಏನು ಮಾಡಬೇಡ, ಒಂದು ಶಿಸ್ತಿನ ಜೀವನ ಜೀವಿಸಿದ್ದರೆ ಪೂರ್ತಿ 100 ವರ್ಷ ಜೀವಿಸ್ತಿದ್ದರು. ಈ ಕಾಲದಲ್ಲಿ ಹೇಳ್ತಾರೆ ಸೈನ್ಸ್ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ಯು ಕ್ಯಾನ್ ಬಿ ಟೆನ್ಸ್ಡ್ ಅಪ್, ಯು ಕ್ಯಾನ್ ಡೂ ಎನಿಥಿಂಗ್, ಯು ಕ್ಯಾನ್ ಈಟ್ ಎನಿಥಿಂಗ್. ಮಷಿನ್ ಮಾಡಿಬಿಡ್ತದೆ, ಮೆಡಿಸನ್ ಮಾಡಿಬಿಡ್ತದೆ. ಅಂದರೇನು, ಇವನು ಅಸ್ತವ್ಯಸ್ತವಾಗಿರುತ್ತಾನೆ, ಔಷಧಿಯಿಂದ ಇವನ 100 ವರ್ಷ ಬದುಕುವಂತೆ ಮಾಡ್ತದೆ. ಅಂದರೆ ಸೆಲ್ಫ್ ಡಿಸಿಪ್ಲಿನ್ ಬರಲ್ಲ, ಪ್ಯೂರಿಟಿ ಬರಲ್ಲ, ರೆಸ್ಪಾನ್ಸಿಬಿಲಿಟಿ ಬರಲ್ಲ. ಪ್ರಾಚೀನವೇನೋ ಸೆಲ್ಫನ್ನು ಪ್ಯೂರಿಫೈ ಮಾಡಿ ತನಗೆ ಶಿಸ್ತು ಹೇಳಿಕೊಟ್ಟು ಆ ತರಹ ನೀವು ಎಷ್ಟು ಸಿದ್ಧಿಗಳಾದರೂ ಪಡ್ಕೋ, ಬಟ್ ಎವ್ರಿ ಸಿದ್ಧಿ ರಿಕ್ವೈರ್ಸ್ ಸೆಲ್ಫ್ ಡಿಸಿಪ್ಲಿನ್. ಈ ಕಾಲದಲ್ಲಿ ಸೈನ್ಸ್ ಟೆಕ್ನಾಲಜಿ ಏನು ಹೇಳ್ತದೆ, ನೀವು ಎಷ್ಟು ರೋಗ ಆದರೂ ಇರು, ನಿಮಗೆ ಬಾಂಬು ತಯಾರು ಮಾಡಿಕೊಡ್ತೀವಿ, ಎಷ್ಟು ವಸ್ತುಗಳಾದರೂ ಪಡ್ಕೊಳ್ಳಬಹುದು, ನಿಮಗೆ ಡಿಸಿಪ್ಲಿನ್ ಬೇಡ. ಡಿಸಿಪ್ಲಿನ್ ಇಲ್ಲದ ಕೈಗೆ ಬಾಂಬು ಹೋದರೆ ಏನಾಗುತ್ತದೆ, ಪಾಕಿಸ್ತಾನಕ್ಕೆ ಬಾಂಬು ಬಂದಂತೆ, ಅದಿప్పుడు ಬಾಂಗ್ಲಾದೇಶಕ್ಕೂ ಟ್ರಾನ್ಸ್ಫರ್ ಆಯಿತು. ಅಂದ್ರೇನು, ಇರ್ರೆಸ್ಪಾನ್ಸಿಬಲ್ ಫೆಲ್ಲೋಗೆ ಬಾಂಬುಗಳು ಕೊಟ್ಟಂತೆ ಆಗುತ್ತದೆ. ಸೈನ್ಸ್ ಟೆಕ್ನಾಲಜಿ ಎಲ್ಲ ತಯಾರು ಮಾಡು, ಮತ್ತು ಇರ್ರೆಸ್ಪಾನ್ಸಿಬಲ್ ಪೀಪಲ್ಗೆ ಕೊಟ್ಟುಬಿಡು.
ಮೋರ್ ಆ್ಯಂಡ್ ಮೋರ್ ವರ್ಲ್ಡ್ ಈಸ್ ಬಿಕಮಿಂಗ್ ಡೇಂಜರಸ್ ನಾವು. ಆಗುತ್ತಾ ಇಲ್ಲವಾ? ಆದ್ದರಿಂದ ಪೂರ್ವ ಯಾವುದೇ ನಿಮಗೆ ಪವರ್ ಬೇಕು, ಯಾವುದೇ ಸಿದ್ಧಿ ಬೇಕು ಅಂದರೆ ತುಂಬ ಡಿಸಿಪ್ಲಿನ್ ಬೇಕಾಗುತ್ತಿತ್ತು. ಅಂದರೆ ನಮ್ಮದೆಲ್ಲ ಸೆಲ್ಫ್ ಸೆಂಟರ್ಡ್ ಸಾಧನ. ಸೆಲ್ಫ್ ಅಂದರೆ ಆತ್ಮಾಶ್ರಿತ ಸಾಧನಗಳು. ಎಲ್ಲಕ್ಕೆ ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ಕಂಟ್ರೋಲ್ ಸಾಧನಗಳು ಬೇಕಾಗುತ್ತೆ. ಈವನ್ ಲೌಕಿಕ ಸಿದ್ಧಿಗೆ ಬೇಕು. ಈ ಕಾಲದಲ್ಲಿ ಮಾಡರ್ನ್ ಟೆಕ್ನಾಲಜಿ, ಮಾಡರ್ನ್ ಸೈನ್ಸ್ ಏನು ಮಾಡ್ತಾ ಇದೆ? ಯು ಡೋಂಟ್ ನೀಡ್ ಟು ಬಿ ಕೇರ್ಫುಲ್, ಯು ಡೋಂಟ್ ನೀಡ್ ಟು ಬಿ ರೆಸ್ಪಾನ್ಸಿಬಲ್, ಯು ಕ್ಯಾನ್ ಬಿ ಲೇಝಿ, ಯು ಕ್ಯಾನ್ ಬಿ ಎನಿ ಇಂಡಿಸಿಪ್ಲಿನ್. ಟೆಕ್ನಾಲಜಿ ಡಸ್ ದ ವರ್ಕ್. ಸೊ ಟೆಕ್ನಾಲಜಿ இப்போ ಅದೇನು ಬಂದಿದೆ ಈಗ, ಅದೇನು ಹೇಳ್ತಾರೆ? ಎ ಐ ಬರುತ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಡಾಕ್ಟರ್ಸು ಬೇಕಾಗಿಲ್ಲ. ಏಕೆ? ಟೆಸ್ಟ್ ಮಾಡಿದ ನಂತರ ಟೆಸ್ಟ್ಗಳನ್ನೆಲ್ಲ ಆ ರಿಪೋರ್ಟ್ ಅದಕ್ಕೆ ತೋರಿಸಿಬಿಟ್ಟರೆ ಯಾವ ರೋಗ ಇದೆ ಅದೇ ಡಯಾಗ್ನೋಸ್ ಮಾಡ್ತದೆ, ಔಷಧ ಅದೇ ಪ್ರಿಸ್ಕ್ರೈಬ್ ಮಾಡ್ತದೆ, ನಿಮ್ಮ ಕಂಪ್ಯೂಟರ್ ಮಾಡಿಬಿಡ್ತದೆ. ಇನ್ನು ಮೇಲೆ ಡಾಕ್ಟ್ರುಗಳೆಲ್ಲ ಮುಚ್ಚಿ ಹೋಗ್ತಾರೆ, ಯಾವ ಡಾಕ್ಟ್ರುಗಳು ಬೇಕಾಗಿಲ್ಲ, ಈಗ ಅದೇ ಮಾಡಿಬಿಡ್ತದೆ. ಈ ಕಾಲದ ಡಾಕ್ಟರ್ಸ್ಗೆ ಜ್ಞಾನವೇ ಹೋಯಿತು. ದೇ ಆರ್ ಆಲ್ಸೋ ಡಿಪೆಂಡಿಂಗ್ ಟೂ ಮೆನಿ ಆನ್ ಟೆಸ್ಟ್. ಅತಿಯಾಗಿ ಟೆಸ್ಟ್ಗಳ ಮೇಲೇ ಡಿಪೆಂಡ್ ಆಗುವುದರಿಂದ ಸಿಂಪ್ಟಮ್ಸ್ನಿಂದ ರೋಗ ನಿರ್ಧಾರಣೆ ಮಾಡುವ ಕೆಪಾಸಿಟಿ ಹೋಗ್ತಾ ಇದೆ ಅವರಿಗೆ. ಪೂರ್ವ ಕಾಲದಲ್ಲಿ ಇವನ್ ಆಲೋಪತಿ ಡಾಕ್ಟರೇ ಆಗಲಿ, MBBS 5-6 ನಿಮಿಷ ಕೂತ್ಕೊಂಡು ಎಲ್ಲ ಡೀಟೇಲ್ ಕೇಳುತ್ತಾರೆ, ಏನೇನು ಸಿಂಪ್ಟಮ್ಸನ್ನು ಅಷ್ಟೇ. ಅದರಿಂದ ಯಾವ ಟೆಸ್ಟ್ ಇಲ್ಲದೆ ಕರೆಕ್ಟಾಗಿ ನಿಮ್ಮ ರೋಗ ಏನೋ ಹೇಳಿಬಿಡ್ತಿದ್ದ. ಈ ಕಾಲದಲ್ಲಿ ದೊಡ್ಡ ದೊಡ್ಡ MDಗೆ ಹೋಯಿತು, ಆ ಕೆಪಾಸಿಟಿ ಇಲ್ಲ. ಎಲ್ಲರೂ ಟೆಸ್ಟ್ ಮೇಲೆ ಡಿಪೆಂಡೆನ್ಸ್. ಬರೀ ಟೆಸ್ಟ್ ಮೇಲೆ ಡಿಪೆಂಡೆನ್ಸ್ ಆದರೆ ಡಾಕ್ಟರೇ ಬೇಕಾಗಿಲ್ಲ, ಕಂಪ್ಯೂಟರೇ ಹೇಳಿಬಿಡ್ತದೆ, ಹೇಳಲ್ಲವ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ತುಂಬ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತದೆ. ಏನಾಗ್ತದೆ ಗೊತ್ತಾ? ಮನುಷ್ಯರೆಲ್ಲ ಪಪ್ಪುಗಳಾಗಿ ಬಿಡ್ತಾರೆ. ಪಪ್ಪು ಅಂದರೆ ಗೊತ್ತಾ? ಮನುಷ್ಯರೆಲ್ಲ ಪಪ್ಪುಗಳಾಗಿ ಬಿಡ್ತಾರೆ. ಇಡೀ ಪ್ರಪಂಚ ಪಪ್ಪು ಪ್ರಪಂಚ ಆಗಿಬಿಡ್ತದೆ. ಯಾರಿಗೆ ಏನು ತಿಳುವಳಿಕೆ ಇಲ್ಲ, ಯಾರಿಗೇನು ಯೋಚನೆ ಇಲ್ಲ, ಪ್ರತಿಯೊಂದು ಮಷಿನ್ ಮಾಡ್ತದೆ. ಈಗ ನೆಕ್ಸ್ಟ್ ಮಷಿನ್ ಮಾಡುವಂತ ನಿಂತು ಹೋಗುತ್ತದೆ. ಈಗ ನೆಕ್ಸ್ಟ್ ಮಷಿನ್ ಅಗೇನ್ ಹ್ಯೂಮನ್ ಇಂಟೆಲಿಜೆನ್ಸ್ನಿಂದಲೇ ಬರಬೇಕು. ಈ AI ಬಂತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಈಗ ಮುಂದೆ ಅಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಡಿಸ್ಕವರ್ ಮಾಡುವ ಕೆಪಾಸಿಟಿ ಯಾರಿಗಿರುವುದಿಲ್ಲ. ಸೊ ದಟ್ ನಿಮ್ಮನ್ನು ನೀವೇ ಬ್ಲಾಕ್ ಮಾಡಿಕೊಂಡು ಯು ಡೋಂಟ್ ಗ್ರೋ ಫರ್ದರ್, ಆಲ್ ಯುವರ್ ಕ್ರಿಯೇಟಿವಿಟಿ ವಿಲ್ ಬಿ ಬ್ಲಾಕ್ಡ್. ಇದೇನು ಒಳ್ಳೆಯದಾ? ತನ್ನ ವಿದ್ಯೆಯಿಂದ ತನಗೆ ತಾನೇ ನಾಶ ಮಾಡಿಕೊಂಡಂತೆ. ನಾನು ಸಿಂಹದ ಕಥೆ ಹೇಳಿದ್ದೀನ. ಮೂವರು ಶಿಷ್ಯರು ಗುರುಕುಲದಲ್ಲಿ ಎಲ್ಲ ಕಲಿತುಕೊಂಡರಂತೆ. ಬೇಗ ಹೇಳಿಬಿಡ್ತೀನಿ, ಹಿಂದೆ ಹೇಳಿದ್ದೆ ನಾನು, 2-3 ಸಲ ಹೇಳಿದೆ. 4 ಅಣ್ಣ ತಮ್ಮಂದಿರು ಮನೆಯಿಂದ ಹೊರಟಿದರು. ಅಲ್ಲಿ ಒಂದು ಏನದು ಮೂಲೆಗಳ ಅಸ್ಥಿಗಳ ಸಮುದಾಯ ರಾಶಿ ಕಂಡು ಬಂತು, ಕುಪ್ಪೆ ಕಂಡು ಬಂದಾಗ ಇವನ್ ನೋಡಿ ಹೇಳ್ತಾನೆ, ಓ ಇದು ಸಿಂಹದ ಮೂಲೆಗಳಲ್ಲವೇ? ಓ ನಾನು ವಿದ್ಯೆ ಕಲಿತುಕೊಂಡೆ ಗುರುಕುಲದಲ್ಲಿ, ಇದಕ್ಕೆ ನಾನು ರಕ್ತ ಮಾಂಸಗಳು ಕೊಡಬಲ್ಲೆ ನನ್ನ ವಿದ್ಯೆಯಿಂದ. ಇನ್ನೊಬ್ಬ ತಮ್ಮ ಹೇಳ್ತಾನೆ, 3 ಅಣ್ಣ ತಮ್ಮಂದಿರು, 4ನೇಯವನು ಚಿಕ್ಕವನು ಹೇಳ್ತಾನೆ, ನೀವು ಹಾಗಾದರೆ ನಾನು ಚರ್ಮ ಏನು ಕೂದಲು ಅದೆಲ್ಲ ಕೊಡಬಲ್ಲೆ ಅಂತ ಹೇಳ್ತಾನೆ. ನೀವು ರಕ್ತ ಮಾಂಸ ಕೊಟ್ಟರೆ ನಾನು ಚರ್ಮ ಬಲ್ಲೆ ಕೊಡಬಲ್ಲೆ. ಇನ್ನೊಬ್ಬರು ಹೇಳ್ತಾರೆ, ಹಾಗಾದರೆ ನಾನು ಉಸಿರು ಕೊಡಬಲ್ಲೆ, ನಾನು ಕಲಿತುಕೊಂಡೆ ವಿದ್ಯೆ ಎಂದು. ಹಾಗಾದರೆ ನಾವು ಮೂವರು ಸೇರಿಸ್ಕೊಂಡು ಒಂದು ಸಿಂಹವನ್ನು ಪುನರುಜ್ಜೀವನ ಮಾಡಿಬಿಡೋಣ. 4ನೇಯವನು ಚಿಕ್ಕವನು, ಅವರಿಗೆ AI ಗೊತ್ತಿಲ್ಲ. ಚಿಕ್ಕವನು, ಅವನು ಯಾವ ಗುರುಕುಲಕ್ಕೆ ಹೋಗಲಿಲ್ಲ, ಯಾವ ವಿದ್ಯೆ ಕಂಡು ಬಂದಿಲ್ಲ. ಅವನೇನು ಹೇಳಿದ, ನೀವು ಮಾಡುತ್ತಿದ್ದೇನೋ ಗೊತ್ತಾ? ಸಿಂಹನನ್ನು ಬದುಕಿಸುವುದು, ಅದು ನಿಮ್ಮನ್ನೇ ಸಾಯಿಸಿಬಿಡ್ತದೆ. ನಿಮ್ಮ ವಿದ್ಯೆಯನ್ನು ಹೀಗೆ ನಿಮ್ಮ ವಿದ್ಯೆ ನಿಮಗೆ ನಾಶಕನೇ, ಅದರಿಂದ ಏನು ಉಪಯೋಗವಿಲ್ಲ ಏನಂತ. ಇವನೇನು ಹೇಳ್ತಾನೆ, ಓ ನಾವಿಷ್ಟು ಹೈಲಿ ಎಜುಕೇಟೆಡ್ ಮ್ಯಾನ್, ನಾವು AI ಪಡ್ಕೊಂಡಿರುವವರು, ನಾವಿಷ್ಟು ದೊಡ್ಡ ಇಂಜಿನಿಯರ್ಸು, ಇವನಿಗೆ ಏನು ಗೊತ್ತಿಲ್ಲ, ಯಾವ ಗುರುಕುಲಕ್ಕೆ ಶಾಲೆಗೆ ಹೋಗಲಿಲ್ಲ, ಅದರಿಂದ ಹೆದರ್ಕೊಳ್ತಾ ಇದ್ದಾನೆ ಅಂತ ಅವರನ್ನು ನೋಡಿ ಎಲ್ಲರೂ ನಕ್ಕಿದ್ದಾರೆ. ಮಿಕ್ಕ ಅಣ್ಣ ತಮ್ಮಂದಿರು, ಮಿಕ್ಕ 3 ಅಣ್ಣಂದಿರು ನಕ್ಕಿದ್ದಾರೆ. ಅವನು ಹೇಳ್ತಾನೆ, ಆಯಿತು 1 ನಿಮಿಷ ತಡೆಯಿರಿ, ನಾನು ಈ ಮರ ಹತ್ತು ಬಿಡ್ತೀನಿ, ನಂತರ ನೀವು ಮಾಡಿ ಅಂತ. ಅವ್ರು ಮರ ಹತ್ತು ಬಿಟ್ಟ. ಇವನೊಬ್ಬರು ಆ ಸಿಂಹದ ಮೂಲೆಯಿಂದ ರಕ್ತ ಮಾಂಸ ಕೊಟ್ಟ, ಇನ್ನೊಬ್ಬನು ಚರ್ಮ ಕೊಟ್ಟ, ಇನ್ನೊಬ್ಬರಿಗೆ ಉಸಿರು ಬರ್ತಾ ಇದೆ ನೋಡಿ ಅಂತ ಉಸಿರು ಕೊಟ್ಟ. ಆ ಸಿಂಹವನ್ನು ಬದುಕಿಸಿದ್ದೇವೆ, ಸಕ್ಸಸ್, ಯುರೇಕಾ ಎಂದು ಹೇಳಿಬಿಟ್ಟ. ಆಯಿತಾ? ಸಕ್ಸಸ್ ಏನು ಮಾಡಿತು? ನಿಮ್ಮೆಲ್ಲರ ಸಕ್ಸಸ್ಗೆ ಗ್ರೇಟರ್ ಸಕ್ಸಸ್ಸು ಸಿಂಹ ಮಾಡ್ತದೆ.
ಸಿಂಹ ಎದ್ದು ಬಿಟ್ಟಿತು. ಎದ್ದು ಬಿಟ್ಟಾಗ ಏನೋ ಅದಕ್ಕೆ ಹಸಿವಾಯಿಸಿ ಮುಬ್ಬರನ್ನು ಸಾಯಿಸಿ ತಿಂದು ಬಿಟ್ಟಿತು. ಇನ್ನು ಗ್ರ್ಯಾಂಡ್ ಸಕ್ಸಸ್ ಮೇಲೆ ಇನ್ನೊಂದು ಸಕ್ಸಸ್ ಆಯಿತಾ? ದೊಡ್ಡ ಸಕ್ಸಸ್ ಆಯಿತಲ್ಲ. ಈಗ ತಮ್ಮ ನನ್ನ ಪ್ರಶ್ನೆ ಇತ್ತು, ಯಾವಾಗಲೂ ಚಿಕ್ಕಂದ ದಿನದಲ್ಲಿ ಕತೆ ಕೇಳಿದ್ದೀವಿ, ಅಮ್ಮನೋ ಯಾರೋ ಹೇಳಿದ್ದಾರೆ. ನಾನು ಆ ತಮ್ಮ ಏನು ಮರ ಹತ್ತಿದ್ದನ್ನೆಲ್ಲ ಏನು ಮಾಡಿದ್ದಾರೆ? ಅವರು ಮರ ಇಳಿದು ಮನೆಗೆ ಹೋದ. ಅಮ್ಮ ಅಪ್ಪಕ್ಕೆ ಮನೆಗೆ ಹೋಗಿ ಏನು ಮಾಡಿದ? ಅಮ್ಮ ಅಪ್ಪಕ್ಕೆ ಹೇಳಿಬಿಟ್ಟ. ಅಣ್ಣಂದಿರು ಹೋದರು, ಸಿಂಹ ತಿಂದು ಬಿಟ್ಟಿತು. ಅಯ್ಯೋ ಪಾಪ, ಇದು ಏನಪ್ಪ? ಟೆಕ್ನಾಲಜಿ ಬಂದಿದ್ದು ಇದಕ್ಕೋಸ್ಕರನ? ಗಾಂಧೀಜಿ ಹೇಳಿದ್ದು ಮಿಕ್ಕ ಯಾವುದೇ ಗಾಂಧೀಜಿ ಹೇಳಿದ್ದು ನಿಮಗೆ ಒಪ್ಪಿಗೆ ಆಗದೇ ಇರಬಹುದು, ಒಂದು ಮಾತ್ರ, ಎಷ್ಟು ಟೆಕ್ನಾಲಜಿ ಬರಲಿ, ದಟ್ ಶುಡ್ ಬಿ ಎ ಹ್ಯಾಂಡ್ ಮೇಡ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಶುಡ್ ಬಿ ಪ್ರೈಮರಿ. ಮನುಷ್ಯ ಪ್ರಧಾನವಾಗಿರಬೇಕು, ಮನುಷ್ಯನ ಸಲಕರಣೆ ಆಗಬೇಕು. ಎಷ್ಟೇ ಬರಲಿ, ಮನುಷ್ಯನನ್ನೇ ಗುಲಾಮಿ ಮಾಡುವಂಥದ್ದು ಯಾವ ಟೆಕ್ನಾಲಜಿ ಬೇಡ, ಮನುಷ್ಯನನ್ನೇ ನಾಶ ಮಾಡುವುದು ಯಾವುದೂ ಬೇಡ. ಕಾನ್ಷಿಯಸ್ ಬೀಯಿಂಗ್, ಚೇತನ ಪುರುಷ ಮುಖ್ಯ, ಚೇತನ ಪುರುಷ ಮುಖ್ಯ ಅಲ್ಲವೇ? ಅದು ಮುಖ್ಯ. ಆಯಿತು. ಇವನೇನು ಹೇಳ್ತಾನೆ? ತಥಾಪಿ ದೇಹಾದೀನಪಿ ಅಹಂ ಇತ್ಯೇವ ತತ್ತದ್ ವ್ಯವಹಾರ ಕಾಲೇ ವಿಭಾವಯಸಿ. ನೀನು ನಿನಗೆ ಗೊತ್ತು ಎಂದು ಹೇಳಿದ್ದೀವಿ. ಗೊತ್ತು ಅಂದರೆ ನಿನಗೆ ಗೊತ್ತಿರುವ ನೀನು ಯಾರು? ಮೊದಲು ನೋಡ್ಕೊ, ಏನು ಗೊತ್ತು ನಿಮಗೆ? ನಾನಂದರೆ ಆ ನಾನು ಹೇಗಿದೆ ಹೇಳು? ಆ ನಾನುನಲ್ಲಿ ನಾನು ಇಂಥವನೆಂದರೆ ಏನು ಹೇಳ್ತೀವಿ? ದೇಹದ ಕಂಡೀಷನ್ ಹೇಳ್ತೀವಿ. ನಾನು ಉದ್ದನಾಗಿದ್ದೇನೆ, ಕುಳ್ಳನಾಗಿದ್ದೇನೆ, ನಾನು ಮುದುಕನಾಗಿದ್ದೇನೆ, ಯುವಕನಾಗಿದ್ದೇನೆ, ಇದೇ ಹೇಳ್ತೀವಿ. ಅಥವಾ ದಪ್ಪಗಿದ್ದೇನೆ, ತೆಳ್ಳಗಿದ್ದೇನೆ ಹೇಳ್ತೀಯ ಅಲ್ಲವಾ? ನಾನು ಅಂದರೆ ನಿಮ್ಮ ನಾನು ಐಡೆಂಟಿಟಿ ಹೇಳು. ಐ ಆಮ್ ಸೊ ಆ್ಯಂಡ್ ಸೊ, ಐ ಆಮ್ ಲೈಕ್ ದಿಸ್. ಯಾರೋ ಹೊಸ ವ್ಯಕ್ತಿ ಇದ್ದರೆ ದೂರದಿಂದ ಅಲ್ಲಿ ಉದ್ದನಾಗಿದ್ದಾನೆ ನೋಡೋ ಅವನು ಎಂದು ದೂರದಿಂದ ತೋರಿಸ್ತಾನೆ. ಅಂದರೆ ಇನ್ನೊಬ್ಬರ ಐಡೆಂಟಿಟಿ, ನಿನ್ನ ಐಡೆಂಟಿಟಿ ದೇಹ ಮೂಲಕವೇ, ದೇಹವನ್ನು ಆಧರಿಸಿಕೊಂಡೇ ನಿನ್ನ ಐಡೆಂಟಿಟಿ. ಅದರಿಂದ ಸ್ಥೂಲೋಹಂ ಕೃಶೋಹಂ. ಸ್ಥೂಲ ಅಂದರೆ ನಾನು ದಪ್ಪಗಿದ್ದೇನೆ, ಕೃಶೋಹಂ ತೆಳ್ಳಗಿದ್ದೇನೆ, ಬಾಲೋಹಂ ಯುವಾಹಂ ವೃದ್ಧೋಹಂ, ನಾನು ಬಾಲಕನು, ಯುವಕನು, ವೃದ್ಧನು, ಇದೇ ಹೇಳ್ತೀವಿ. ನೀನು ನಿನ್ನ ಪರಿಚಯ ಹೇಗೆ ಮಾಡ್ತೀವಿ? ಇದರ ಮೂಲಕನೇ ಮಾಡ್ತೀವಿ. ಅಥವಾ ಶರೀರದ ಕೆಲಸಗಳನ್ನು ಹೇಳ್ತಾನೆ. ನಾನು ಕುಳಿತಿದ್ದೇನೆ, ನಿಂತಿದ್ದೇನೆ, ನಡೆಯುತ್ತೇನೆ, ಮಾತಾಡ್ತಿದ್ದೇನೆ, ಈ ನೋಡಿ ಉಪವಿಶಾಮಿ, ತಿಷ್ಟಾಮಿ, ಧಾವಾಮಿ. ಅಥವಾ ಇನ್ನೊಂದು ಬಗೆ ಏನು ಹೇಳ್ತೀವಿ? ಕುಂಟೋ ಕುರುಡೋ ಇದ್ದರೆ ಮೂಕಃ, ಕಾಣಃ, ಅಂಧಃ, ಬದಿರಃ, ಖಂಜಃ. ಯಾವುದೇ ಒಂದು ಇಂದ್ರಿಯದಲ್ಲಿ ತಪ್ಪಿದ್ದರೆ ಏನು ಮಾಡ್ತಾನೆ? ಅದು ಹೇಳ್ಕೊಡ್ತಾನೆ. ಅಥವಾ ಈಗ ಮಾನಸಿಕ ಹಂತದಲ್ಲಿ ನಾನು ಇಚ್ಛೆ ಪಟ್ಕೊಳ್ತಾ ಇದ್ದೀನಿ, ದ್ವೇಷಿ ಅಂದರೆ ಒಂದು ಇದಂದರೆ ಇಷ್ಟ, ನನಗಿದು ದ್ವೇಷ, ಸಂಕಲ್ಪಯಾಮಿ, ಸಂಶಯೇ, ನಿಶ್ಚಿನೋಮಿ, ಇದೇ ಅಲ್ಲವೇ ನೀವು? ನಿನ್ನನ್ನು ನೀವು ಏನೆಂದು ಹೇಳ್ತೀವಿ? ನೀವು ಯಾರು ಅಂದರೆ ಏನು ಹೇಳ್ತೀವಿ? ನನಗದು ಗೊತ್ತು, ಇದು ಗೊತ್ತು, ನಾನು ಅಲ್ಲಿ ಹೋದೆ, ನಾನು ಇಷ್ಟು ಓದಿಕೊಂಡು ಬಂದೆ, ಆ ಕಾಲೇಜಿಯಲ್ಲಿ ಓದಿದೆ, ನಾನು ಅಮೆರಿಕ ನೋಡಿ ಬಂದೆ, ಇನ್ನೇನು ಅಮೆರಿಕ ನೋಡಿ ಬಂದರೆ ಈಗ ಅಲ್ಲಿ ನೋಡಿದವರು ಎಷ್ಟೋ ಇದ್ದಾರೆ. ಇನ್ನು ಮುಂದೆ ಅಮೆರಿಕ ನೋಡದೇ ಇರೋರು ಯಾರೂ ಉಳಿಯಲ್ಲ. ಬೇರೆ ನೋಡಿ ಬಂದೆ ಎಂದು ಹೇಳ್ಕೊಳ್ಬೇಕಾಗ್ತದೆ. ಬೇರೆ ಏನೇನೋ ನೋಡಿಬಿಟ್ಟೆ ಎಲ್ಲೆಲ್ಲೋ ಇರುತ್ತದೆ, ಆಸ್ಟ್ರೇಲಿಯಾನೋ ಇನ್ನು ಯಾವುದೋ ಒಂದು ನೋಡಿ ಬಂದೆ ಹೇಳಬೇಕಾಗ್ತದೆ. ಏವಂಚ ಇದೆಲ್ಲ ನಿಮ್ಮ ಐಡೆಂಟಿಟಿಯಲ್ಲಿ ದೇಹ ಇಂದ್ರಿಯ ಮನಸ್ಸುಗಳ ಗುಣಗಳನ್ನೇ ಸೇರಿಸಿದ್ದೀಯಲ್ಲ. ದೇಹ ಇಂದ್ರಿಯಗಳ ಸ್ಥಿತಿಗಳು, ಗುಣಗಳು, ಅವುಗಳನ್ನು ಸೇರಿಸಿ ನಾನು ಇಂಥವನು ಎಂದು ಹೇಳಿದ್ದೀವಿ. ಸೊ ನಿನಗೆ ಗೊತ್ತಿರುವ ನೀನು ಯಾರು? ದೇಹವೇ ನೀನು. ಇದರಿಂದ ಏನಾಗ್ತದೆ? ಅಹಮೇವ ದೇಹ, ದೇಹ ಏವಾಹ. ನಾನೇ ದೇಹ, ದೇಹವೇ ನಾನು ಎಂದು ಹೇಳಿದ್ದಂತೆ ಆಯಿತು. ಅಹಮೇವ ಇಂದ್ರಿಯಂ, ಅಹಮೇವಹಂ, ಅಹಮೇವ ವಿಧಿ, ಮಮೈವ ದೇಹ ಧರ್ಮ, ಇಂದ್ರಿಯ ಧರ್ಮ, ಮನೋಧರ್ಮ ಇತಿ ಚ ತತ್ತದ್ ವ್ಯವಹಾರ ಕಾಲೇ ದೇಹಾದಿ ತಾದ್ಧರ್ಮ್ಯಂ ಚ ಆತ್ಮನ್ಯಭಿಮನ್ಯಮಾನೋ ಭವಾನ್ ಅಹಮಿತ್ಯಾತ್ಮಾನಂ ಮಾಂ ಜಾನ. ಆದ್ದರಿಂದ ನಿನ್ನನ್ನು ಕುರಿತು ನೀವು ಹೇಳ್ಕೊಡ್ತಾ ಇರುವಾಗ ನಿನ್ನಲ್ಲಿ ದೇಹಾದಿಗಳನ್ನು ಸೇರಿಕೊಂಡೇ ನೋಡ್ತಾ ಇದ್ದೀವಿ. ದೇಹದ ಗುಣಗಳು, ಇಂದ್ರಿಯದ ಗುಣಗಳು, ಬುದ್ಧಿ ಗುಣಗಳು, ಮನಸ್ಸಿನ ಗುಣಗಳು, ಇದೇ ನಿಮ್ಮ ಐಡೆಂಟಿಟಿ. ಮರಿ ಇದೇ ಗೊತ್ತಿದ್ದರೆ ಇದು ನಿಮ್ಮ ಆತ್ಮ ಏನಲ್ಲ. ಇದರಿಂದ ನಿಮಗೆ ನಾನು ಗೊತ್ತು ಎಂದು ಹೇಳ್ತೀವಿ, ಅದರಲ್ಲಿ ನೀನಲ್ಲದನ್ನು ಸೇರಿಸ್ಕೊಂಡು ಬಿಟ್ಟಿದ್ದಿ. ಇದು ಆತ್ಮಜ್ಞಾನ ಹೇಗಾಗುತ್ತದೆ ಎಂದು ಗುರುಗಳ ಪ್ರಶ್ನೆ. ಶಿಷ್ಯನು ಹೇಳ್ತಾನೆ, ನನುಚ ಭಗವನ್ ಶರೀರಾದಿ ಸಂಗಾತ. ಹಾಗಲ್ಲ, ಶರೀರಕ್ಕಿಂತ ಬೇರೆ ಎನ್ನುವುದು ನನಗೆ ಗೊತ್ತು, ಶರೀರಕ್ಕಿಂತ ನಾನು ಬೇರೆ ಎನ್ನುವುದು ನನಗೆ ಗೊತ್ತು. ಹೇಗೆ ಗೊತ್ತಪ್ಪ? ನಾನು ಗುರುಗಳ ಮುಖದಿಂದ ಶಾಸ್ತ್ರ ಓದಿದ್ದೆ, ವೇದ ಮಂತ್ರಗಳನ್ನು ಓದಿದೆ. ವೇದ ಏನು ಹೇಳ್ತದೆ ನನಗೆ? ನೀನು ದೇಹಕ್ಕಿಂತ ಬೇರೆ, ಈ ದೇಹ ಹುಟ್ಟುವಕ್ಕೆ ಮುಂಚೆ ನೀವು ದೇಹವಿಲ್ಲದ ಇನ್ನೊಂದು ದೇಹದಲ್ಲಿದ್ದಿ, ಬೇರೆ ಲೋಕದಲ್ಲೋ.
ಈ ದೇಹ ಪಡ್ಕೊಂಡಿದ್ದೀವಿ, ಕೆಲವು ದಿವಸ ನಂತರ ಈ ದೇಹ ಬಿಟ್ಟು ಇನ್ನೊಂದು ದೇಹ ಪಡ್ಕೊಳ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ, ಯಾವುದೋ ದೇಹಕ್ಕೆ ಹೋಗ್ತೀವಿ. ದೇಹಾದಿ ವಿಲಕ್ಷಣ ಏವ, ದೇಹಕ್ಕಿಂತ ಬೇರೆ. ಪುಣ್ಯ ಮಾಡ್ತಾನೆ, ಪುಣ್ಯಕರ್ಮ, ಉಪಾಸನ, ಏನೋ ಭಕ್ತಿ, ಮತ ಸಾಧನಗಳನ್ನು ಮಾಡಿ ಬ್ರಹ್ಮಲೋಕ ಅಂತಾದಪಿ, ನಾನು ಬೇರೆ ಲೋಕಗಳಿಗೆ ಹೋಗಬಲ್ಲೆ ಎಂದು ಗೊತ್ತಾದರೂ ಅದೆಲ್ಲ ವೈರಾಗ್ಯ ಪಟ್ಕೊಂಡು ನಿಮ್ಮ ಹತ್ತಿರ ಬಂದೆ ವೇದಾಂತ ಕಲಿಯಲಕ್ಕಿ. ಸುತರಾಂ ನಿರ್ವಿಣ್ಣೋಹಂ ಬ್ರಹ್ಮವಿದ್ಯೆಯ, ಬ್ರಹ್ಮವಿದ್ಯೆಯಿಂದಲೇ ಮೋಕ್ಷ ಸಿಗ್ತದೆ ಎಂದು ತಿಳ್ಕೊಂಡು ನಾನು ದೇಹಕ್ಕಿಂತ ಬೇರೆ ಬ್ರಹ್ಮಲೋಕಕ್ಕೆ ಹೋಗಬಲ್ಲೆ, ಸ್ವರ್ಗಕ್ಕೆ ಹೋಗಬಲ್ಲೆ ಎಂದು. ಸ್ವರ್ಗಕ್ಕೆ ಹೋಗುವನು ಈ ದೇಹದಿಂದ ಹೋಗ್ತಾನ? ಹೋಗಲ್ಲವಲ್ಲ. ನಾನು ಸ್ವರ್ಗಕ್ಕೆ ಹೋಗ್ತೀನಿ ಎಂದು ನಂಬಿಕೊಂಡೇ ಅಲ್ಲವೇ ನಾನು ಪುಣ್ಯಕರ್ಮ ಮಾಡಿದ್ದು. ಪುಣ್ಯ ಮಾಡಿದೆ, ದಾನ ಮಾಡಿದೆ. ಈಗ ನೋಡಿ, ಈ ಜನ್ಮದಲ್ಲಿ ನೀವು ಕಷ್ಟಪಟ್ಟು ಸಂಪಾದಿಸಿದ್ದ ಹಣವೆಲ್ಲ ಇನ್ನೊಬ್ಬರಿಗೆ ಕೊಟ್ಟರೆ ಯಾವ ಆಸೆದಿಂದ ಕೊಟ್ಟಿದ್ದಿ? ಈಗ ಕೊಟ್ಟಿದ್ದು ನಾನು ಮುಂದಿನ ದಿವಸ ನಾನು ಅನುಭವಿಸ್ತೀನಿ, ಮುಂದಿನ ಜನ್ಮದಲ್ಲೋ ಮುಂದಿನ ಲೋಕದಲ್ಲೋ. ಈಗ ಕೊಟ್ಟಿದ್ದು ಪುಣ್ಯ ಬರುತ್ತದೆ, ಆ ಪುಣ್ಯದಿಂದ ನಾನು ಅನುಭವಿಸ್ತೀನಿ ಎಂದು ಆ ಗಟ್ಟಿ ನಂಬಿಕೆಯಿಂದಲೇ ಇಷ್ಟೆಲ್ಲ ದಾನ ಮಾಡಿದ್ದಿ. ಇಲ್ಲದಿದ್ದರೆ ಸುಮ್ಮನೆ ದಾನ ಮಾಡ್ತಾನೆ? ನಾನು ಕಷ್ಟಪಟ್ಟಿದ್ದು ಅವರು ಇನ್ನೊಬ್ಬರು ಕೊಟ್ಟು ಬಿಡೋದೇಕೆ? ಕೊಡಲ್ಲ. ಅಂದರೆ ಏನು ನಂಬಿಕೆ ಇದೆ? ಈ ದೇಹ ಬಿಟ್ಟು ನಾನು ಸ್ವರ್ಗಕ್ಕೆ ಹೋಗ್ತೀನಿ ಎಂದು ನಿಮಗೆ ಗಟ್ಟಿ ನಂಬಿಕೆ ಇದೆ. ಅದರಿಂದ ನನಗೆ ಗೊತ್ತು, ದೇಹಕ್ಕಿಂತ ಬೇರೆ ಎಂದು ನನಗೆ ಗೊತ್ತು. ಶಿಷ್ಯ ಹೇಳ್ತಾನೆ, ದೇಹಕ್ಕಿಂತ ಬೇರೆ ಎಂದು ಗೊತ್ತಿದ್ದರಿಂದಲೇ ನಾನಿಷ್ಟು ಪುಣ್ಯಕರ್ಮ ಮಾಡಿದೆ. ಇಲ್ಲದಿದ್ದರೆ ಪುಣ್ಯಕರ್ಮ ಮಾಡ್ತೀನಾ? ದೇಹ ನಾನೇ ಅಂದ್ಕೊಂಡು ಅವನು ಪುಣ್ಯ ಮಾಡಲ್ಲ. ಪುಣ್ಯ ಮಾಡಿದ್ದರೆ ಇದರಿಂದ ಸ್ವರ್ಗ ಬರುತ್ತೆ. ಮಿಲ್ಟ್ರಿಯಲ್ಲಿ ಅವರು ಯಾವ ನಂಬಿಕೆಯಿಂದ ಹೋಗಿ ಯುದ್ಧ ಮಾಡ್ತಾನೆ? ಪ್ರಾಣ ಹೋಗುತ್ತದೆ ಎಂದು ಗೊತ್ತು. ಮಿಲ್ಟ್ರಿಯಲ್ಲಿ ಸೇರಿಕೊಂಡಿರುವ ದಿವಸ, ಯಾವ ದಿವಸ ಯುದ್ಧ ಬರುತ್ತದೋ, ಯಾವ ದಿವಸ ಪ್ರಾಣ ಹೋಗುತ್ತದೋ ಎಂದು ಗೊತ್ತು. ಬರೀ ಯಾವ ನಂಬಿಕೆಯಿಂದ? ನಾನಿದು ಮಾಡಿದ್ದರೆ ನನಗೆ ಪುಣ್ಯ ಬರುತ್ತದೆ, ಪುಣ್ಯದಿಂದ ಸತ್ತು ಹೋದ ನಂತರ ನನಗೇನೋ ಸದ್ಗತಿ ಆಗುತ್ತದೆ ಎಂದು ನಂಬಿಕೆಯಿಂದಲೇ ಮಾಡ್ತಾನೆ. ಅಂದರೆ ದೇಹವಿಲ್ಲದಿದ್ದರೂ ನಾನು ಬದುಕುತ್ತೇನೆ. ಗೊತ್ತಿದೆ ಅಲ್ಲವೇ? ಹಾಗೆ ನನಗೂ ಗೊತ್ತು. ಶಿಷ್ಯ ಹೇಳ್ತಾನೆ, ದೇಹಕ್ಕಿಂತ ಬೇರೆ ಎಂದು ನನಗೆ ಗೊತ್ತು. ಆದ್ದರಿಂದ ನನಗೆ ದೇಹಕ್ಕಿಂತ ಬೇರೆ ಎಂದು ಗೊತ್ತಿಲ್ಲ ಎಂದು ಹೇಗೆ ಹೇಳ್ತೀರಿ ಗುರುಗಳೇ? ನನಗೆ ಗೊತ್ತು ಎಂದು ಹೇಳ್ತಾರೆ. ಮತ್ತು ಗುರುಗಳು ಉತ್ತರ ಕೊಡ್ತಾನೆ, ಹೌದಪ್ಪ, ದೇಹಕ್ಕಿಂತ ಬೇರೆ ಗೊತ್ತು, ನಾನು ಪರಲೋಕಕ್ಕೆ ಹೋಗ್ತೀನಿ ಪುಣ್ಯ ಮಾಡಿ ಎಂದು ಗೊತ್ತು. ಇಷ್ಟು ಗೊತ್ತಿದ್ದರೂ ನೀವು ಆ ಪುಣ್ಯ ಮಾಡುವಾಗ ದೇಹನೇನು ಎಂದು ಇಟ್ಕೊಂಡೇ ಮಾಡ್ತೀವಲ್ಲ. ದೇಹನೇನಂದೇ ಇಟ್ಕೊಂಡು ಮಾಡ್ತೀವಿ. మరి ದೇಹ ನಾನೇ ಇದ್ದೇ, ಬುದ್ಧಿ ಇದ್ದೇ ಇದೆ. ಆದ್ದರಿಂದ ನಾನು ನನಗೆ ಗೊತ್ತು ಎನ್ನುವುದಲ್ಲಿಯೂ ಅರ್ಥವಿಲ್ಲ. ನಾನು ನನಗೆ ದೇಹಕ್ಕಿಂತ ಬೇರೆ ಎಂದು ಗೊತ್ತು ಎಂದು ಹೇಳಿದ್ದರೂ ದೇಹಕ್ಕಿಂತ ಬೇರೆ ಆತ್ಮ ಇದೆ ಎಂದು ಗೊತ್ತಿದ್ದು ಅದು ಪರೋಕ್ಷ ಜ್ಞಾನವೇ. ಅನುಭವದಲ್ಲಿ ಮಾತ್ರ ದೇಹವೇ ನಾನು. ಏಕೆಂದರೆ ಪುಣ್ಯಕರ್ಮ ಮಾಡುವಾಗ ಏನು ಮಾಡ್ತೀವಿ? ದೇಹದಿಂದಲೇ ಮಾಡ್ತೀವಲ್ಲ. ದೇಹ ಇಂದ್ರಿಯ ಮನಸ್ಸುಗಳಿಂದಲೇ ಮಾಡ್ತೀವಿ. ನಾನು ದೇಹಕ್ಕಿಂತ ಬೇರೆ ಎಂದು ತಿಳ್ಕೊಂಡರೂ ಅದು ಒಂದೇ ನಂಬಿಕೆ ಮಾತ್ರ. ದಟ್ ಈಸ್ ಓನ್ಲಿ ಎ ಫೇತ್. ಅದು ಓನ್ಲಿ ವಿಶ್ವಾಸವೇ ಹೊರತು ನಿಮ್ಮ ಅನುಭವದಲ್ಲಿ ದೇಹವೇ ನಾನು ಎಂದು ಬುದ್ಧಿ ಹಾಗೇ ಇದ್ದುಬಿಟ್ಟಿದೆ. ಅದರಿಂದ ನಿಮಗೆ ದೇಹಕ್ಕಿಂತ ಬೇರೆ ಎಂಬ ಜ್ಞಾನವಾಗಲೇ ಇಲ್ಲ. ಅದರಿಂದ ಅದು ನಿಮ್ಮ ತಪ್ಪು ತಿಳುವಳಿಕೆನೇ ಆಯಿತು. ಶಿಷ್ಯ ಮತ್ತೆ ಹೇಳ್ತಾನೆ, ಇದು ಶಾಸ್ತ್ರನೇ ಹೇಳಿತಲ್ಲ. ನೋಡಿ, ದೇಹಕ್ಕಿಂತ ನಾನು ಬೇರೆ, ಪರಲೋಕಕ್ಕೆ ಹೋಗ್ತೀನಿ ಎಂದು ಶಾಸ್ತ್ರನೇ ಹೇಳಿತು. ಶಾಸ್ತ್ರ ಪ್ರಾಮಾಣ್ಯಾದೇವ ಜ್ಞಾನಂ ಮಮ ಜಾತಂ ನತು ಲೌಕಿಕ ಭ್ರಾಂತ್ಯ. ಇದು ಲೌಕಿಕ ಭ್ರಾಂತಿ ಅಲ್ಲ. ಇದು ಲೌಕಿಕ ಭ್ರಾಂತಿ ಅಲ್ಲ. ಶಾಸ್ತ್ರವು ವೇದನೆ ಹೇಳಿಕೊಟ್ಟಿತು, ದೇಹಕ್ಕಿಂತ ನಾನು ಬೇರೆ, ನಾನು ಸತ್ತು ಹೋದ ನಂತರ ಸ್ವರ್ಗಕ್ಕೆ ನರಕಕ್ಕೋ ಎಲ್ಲಿಗೋ ಅಥವಾ ಉತ್ತಮ ಜನ್ಮ, ಮನುಷ್ಯ ಜನ್ಮನೋ ಸ್ವರ್ಗಜಕ್ಕೋ ಎಲ್ಲಿಗೋ ಹೋಗ್ತೀನಿ ಎಂದು ಹೇಳಿತು. ಶಾಸ್ತ್ರವು ಪ್ರಮಾಣ ತಪ್ಪಾಗ್ತದ? ಪ್ರಮಾಣ ಹೇಳಿದ್ದೇ ನಾನು ತಿಳ್ಕೊಂಡೆ. ನಾನು ಊಹಿಸ್ಕೊಂಡಿದ್ದೀನ? ನಾನು ಊಹಿಸ್ಕೊಂಡಿದ್ದಲ್ಲ. ನೀವು ಹೇಳ್ತಾ ಇದ್ದೀರಿ ಅದು ಭ್ರಾಂತಿ ಎಂದು ಹೇಳಿದ್ದೀರಿ. ಅಂದರೆ ಶಾಸ್ತ್ರ ಹೇಳಿದ್ದು ಭ್ರಾಂತ್ಯ. ಅಂದರೆ ಪ್ರಮಾಣ ಏನು ಮಾಡ್ತದೆ? ಯಾಗಾದೀನಾಂ ಸಾಧನತ್ವಂ. ನೋಡಿ, ಇದು ಯಜ್ಞ ಮಾಡಿದ್ದರೆ ಯಜ್ಞ, ಪುಣ್ಯ, ಸಾಧನ ಮಾಡಿದ್ದರೆ ಜಪ, ಧ್ಯಾನ ಮಾಡಿದ್ದರೆ ಪುಣ್ಯ ಎನ್ನುವುದು ಶಾಸ್ತ್ರ ಹೇಳಿತು. ಇದರಿಂದ ಸ್ವರ್ಗ ಬರುತ್ತದೆ ಎಂದು ಶಾಸ್ತ್ರ ಹೇಳಿತು. ಶಾಸ್ತ್ರವು ಪ್ರಮಾಣ ಅಂದರೆ ಏನು? ಪ್ರಮಾಣ ಅಂದರೆ ಜ್ಞಾನವನ್ನು ಹೇಳಿಕೊಡುವುದು ಪ್ರಮಾಣ. ಅಜ್ಞಾನವನ್ನು ತೆಗೆದು ಜ್ಞಾನವನ್ನು ಹೇಳಿಕೊಡುವುದು ಪ್ರಮಾಣ. ಅಂಥದ್ದು ನೀವು ಶಾಸ್ತ್ರ ಹೇಳಿದ್ದನ್ನು ಅಜ್ಞಾನ ಹೇಳಿಬಿಡ್ತಾ ಇದ್ದೀರಿ. ಅಂದರೆ ಅಹಂತು ತಥೋಪಿ ವಿರಕ್ತಃ ಭಗವಂತಂ ಪ್ರಪನ್ನೋಸ್ಮಿ ನೈವಂ ಮಂತು ಯತ್ಕಾರಣಂ ಪ್ರಮಾಣ ಬುದ್ಧಿರಪಿ ದೇಹಾತ್ಮ ಭಾವನಾಂ ನಾತಿ ವರ್ತತೆ. ಪ್ರತ್ಯಕ್ಷ ಪ್ರಮಾಣ ಇದೆ.
ಪ್ರತ್ಯಕ್ಷ ಪ್ರಮಾಣ ಅಂದರೆ ಪಂಚೇಂದ್ರಿಯಗಳು. ಅನುಮಾನ ಪ್ರಮಾಣ ಇದು ನಿಮ್ಗೆ ಗೊತ್ತಿಲ್ಲವೇ? ಇದೆಲ್ಲ ಬಿಡಿಸಬೇಕಾ? ಹೇಳಬೇಕಾಗಿಲ್ಲ, ಗೊತ್ತಿದೆ. ಸೊ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಮತ್ತು ಶಾಸ್ತ್ರ ಪ್ರಮಾಣ. ಈ ಪ್ರಮಾಣಗಳು ನಮಗೆ ಗೊತ್ತಿಲ್ಲದ ವಿಷಯವನ್ನು, ವಾಸ್ತವಿಕೆಯನ್ನು, ಸತ್ಯವನ್ನು ಹೇಳ್ಕೊಡ್ತದೆ. ನೀವು ಇಲ್ಲೇನು ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಪ್ರಮಾಣ ಬುದ್ಧಿಯು ಭ್ರಾಂತಿಯಲ್ಲೇ ಇದೆ. ಅಯ್ಯೋ, ಪ್ರಮಾಣ ಬುದ್ಧಿ ಭ್ರಾಂತಿ ಅಂದರೆ ಏನಾಗಬೇಕು? ತಥಾಚ ಏವಮಪಿ ತಮಾತ್ಮಾನಂ ಯಥಾರ್ಥೇನ ನ ಜಾನಾಸ್ಯೇವ. ನನಗೆ ಗೊತ್ತು, ಶಾಸ್ತ್ರ ಹೇಳುವುದರಿಂದ ನನಗೆ ಗೊತ್ತು ಎಂದು ಹೇಳಿದ್ದು ಅದು ನಿಮ್ಮ ಭ್ರಾಂತೆ. ದೇಹಕ್ಕಿಂತ ನಾನು ಬೇರೆ, ಸ್ವರ್ಗಕ್ಕೆ ಹೋಗ್ತೀನಿ ಎಂಬುದು ಯಾವ ತಿಳುವಳಿಕೆ ಬಂತೋ ಆ ತಿಳುವಳಿಕೆಯು ನಿಮ್ಮ ಭ್ರಾಂತೆ ಆಯಿತು. ಹಾಗಾದರೆ ಶಿಷ್ಯನಿಗೆ ಆಶ್ಚರ್ಯವಾಯಿತು. ಇದೇನು ಭಗವನ್ ಎಲ್ಲ ಉಲ್ಟಾಗಿಬಿಟ್ಟಿತು. ಪ್ರಮಾಣವೂ ಅಜ್ಞಾನವೇ ಆಗಿಬಿಟ್ಟರೆ ಮರೀಗ ಜ್ಞಾನಾಜ್ಞಾನಕ್ಕೆ ವ್ಯತ್ಯಾಸವೇನು? ಜ್ಞಾನಕ್ಕೆ ಅಜ್ಞಾನಕ್ಕೆ ವ್ಯತ್ಯಾಸವೇನು? ಪ್ರಮಾಣ ಬುದ್ಧಿರಪಿ ಅಜ್ಞಾನಂ ಭವೇತ್. ಶಾಸ್ತ್ರದಿಂದ ತಿಳ್ಕೊಂಡಿದ್ದು ಅಜ್ಞಾನವಾಗಿಬಿಟ್ಟರೆ మరి ಅಜ್ಞಾನವು ಯಾವುದು, ಜ್ಞಾನ ಯಾವುದು? ಎಲ್ಲ ಗೊಂದಲ ಆಗಿಬಿಟ್ಟಿತು. ಯಾವತ್ತ ಪ್ರಮಾಣ ಇಕ್ಕಲು ಪ್ರಮಾತ ಪ್ರಮೇಯಂ. ನೋಡಿ, ಪ್ರಮಾಣಗಳನ್ನು ಬಳಸಿಕೊಂಡು ಪ್ರಮಾತ ಪ್ರಮೇಯವನ್ನು ತಿಳ್ಕೊಳ್ತಾನೆ. ಪ್ರಮಾಣದಿಂದ ತಿಳಿದಿದ್ದೆಲ್ಲ ಜ್ಞಾನ. ಪ್ರಮಾಣವು ಬಳಸುವಕ್ಕೆ ಮುಂಚೆ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಾಸ್ತ್ರ ಪ್ರಮಾಣ, ಈ ಮೂರು ಪ್ರಮಾಣಗಳನ್ನು ಬಳಸುವಕ್ಕೆ ಮುಂಚೆ ಅಜ್ಞಾನ ಇರುತ್ತದೆ. ಇವುಗಳನ್ನು ಬಳಸಿದ ನಂತರ ಅಜ್ಞಾನ ಹೋಗಿ ಜ್ಞಾನ ಉಂಟಾಗುತ್ತದೆ. ನೀವೇನು ಹೇಳ್ತಾ ಇದ್ದೀರಿ? ಪ್ರಮಾಣಗಳಿಂದ ತಿಳ್ಕೊಂಡ ನಂತರ ಏನು ಜ್ಞಾನ ಬರುತ್ತದೋ ಅದು ಅಜ್ಞಾನವೇ ಎಂದು ಹೇಳಿಬಿಡ್ತಾ ಇದ್ದೀರಿ. ಅಂದರೆ ಪ್ರಮಾಣಗಳನ್ನು ಬಳಸುವಕ್ಕೆ ಮುಂಚೆ ಅಜ್ಞಾನವೇ, ಪ್ರಮಾಣಗಳನ್ನು ಬಳಸಿದ ನಂತರ ಹುಟ್ಟಿದ ಜ್ಞಾನವೂ ಅಜ್ಞಾನವೇ ಆಯಿತು. ಅಂದರೆ మరి ಎರಡು ಅಜ್ಞಾನವೇನಾ? ಕಣ್ಣು ತೆಗೆಯುವಕ್ಕೆ ಮುಂಚೆ ಅಜ್ಞಾನ, ಕಣ್ಣು ತೆಗೆದು ನೋಡಿದ ನಂತರ ಅದು ಅಜ್ಞಾನ ಹೇಳಿದ್ದೀರಿ. ಕಣ್ಣು ತೆಗೆಯುವಕ್ಕೆ ಮುಂಚೆ ನೋಡಿದ್ದು ಅಜ್ಞಾನ, ಕಣ್ಣು ತೆಗೆದ ನಂತರ ಅದು ಅಜ್ಞಾನ. ಎರಡು ಅಜ್ಞಾನವಾದರೆ ಮರೀಗ ಜ್ಞಾನವು ಯಾವುದು? ಎಲ್ಲ ಗೊಂದಲ ಆಗಿಬಿಟ್ಟಿತಲ್ಲ. ಅಜ್ಞಾನಂ ನಾಮ ಜ್ಞಾನಾಭಾವ ಸಂಶಯ ವಿಪರೀತ ಜ್ಞಾನಂ. ಪ್ರಮಾಣಂ ಅಂದರೆ ಅಜ್ಞಾನವನ್ನು ತೆಗೆದುಬಿಟ್ಟು ವಿಷಯವನ್ನು ತಿಳಿಸುವುದು. ಹಾಗಾದರೆ ನೀವು ಹೇಳುವುದರಿಂದ ಅಜ್ಞಾನವೂ ಅಜ್ಞಾನವೇ, ಪ್ರಮಾಣದಿಂದ ಹುಟ್ಟಿರುವ ಜ್ಞಾನವೂ ಅಜ್ಞಾನವೇ. ಎರಡೂ ಅಜ್ಞಾನವೇ ಆದರೆ ಯಾರಿಗೂ ಜ್ಞಾನವೇ ಇಲ್ಲ, ಎಲ್ಲರೂ ಅಜ್ಞಾನಿಗಳು. ಎಲ್ಲ ಗೊಂದಲ 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 ಕನ್ಫ್ಯೂಷನ್. ಅದರಿಂದ ಕಣ್ಣು ತೆಗೆದು ನೋಡುವುದಾ ಅಲ್ಲವಾ? ಕಣ್ಣು ತೆಗೆದು ನೋಡಿದ್ದರೂ ಅಜ್ಞಾನ ಹೇಳ್ತೀರಿ, ಕಣ್ಣು ತೆಗೆಯೋಕ್ಕೆ ಮುಂಚೆನೂ ಅಜ್ಞಾನವೇ ಎಂದು ಹೇಳಿದ್ದೀರಿ. ಹಾಗಾದರೆ ಕಣ್ಣು ತೆಗೆಯಲ್ಲ ಬೇಡವಾ? ತೆಗೆದಿದ್ದು ತಿಳ್ಕೊಂಡಿದ್ದು ಅದು ಅಜ್ಞಾನವಾದರೆ ಮತ್ತಿಗೆ ಎಲ್ಲಿ ಹೋಗಬೇಕು? ಮುಟ್ಟುವಕ್ಕೆ ಮುಂಚೆ ಇದು ಬಿಸಿ ಇದೆಯೋ ತಂಪಿದೆಯೋ ಗೊತ್ತಿಲ್ಲ, ಮುಟ್ಟಿದ ನಂತರ ಬಿಸಿ ಎಂದು ಗೊತ್ತಾದರೆ ಅದು ಅಜ್ಞಾನವೇ ಎಂದು ಹೇಳಿಬಿಟ್ಟರೆ ಮರೀಗ ಅಜ್ಞಾನ ಯಾವುದು, ಜ್ಞಾನ ಯಾವುದು? ಶಿಷ್ಯನ ಹೇಳಿಕೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಶೃಣು ಸೌಮ್ಯ ಯಥೈತತ್ ಸಂಗತಂ. ಗುರುಗಳು ಹೇಳ್ತಾರೆ, ಪ್ರಮಾಣ ಪ್ರಮೇಯಯೋ. ಪ್ರಮಾಣ ಜ್ಞಾನ, ಪ್ರಮಾಣಕ್ಕಿಂತ ಮುಂಚೆ ಇರುವ ಅಜ್ಞಾನ ಎರಡು ಒಂದೇ ಎಂದು ನಾನು ಹೇಳಲಿಲ್ಲ. ಅದು ವ್ಯತ್ಯಾಸ ನೋಡ್ಕೊ. ಅಂದರೆ ಪ್ರಮಾಣಂ ಅಪ್ರಮಾಣಂ ಎರಡೂ ಒಂದೇ ಎಂದು ಗೊಂದಲ ಮಾಡಲಿಲ್ಲ. ಹೇಳಿದ್ದೇನೆಂದರೆ ಪ್ರಮಾಣಗಳನ್ನು ಬಳಸುವುದು ಅಂದರೇನು? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶ್ರುತಿ ಪ್ರಮಾಣ, ಪ್ರಮಾತ ಆಗಿರುವುದು. ಇದೆಲ್ಲವೂ ತಪ್ಪು ತಿಳುವಳಿಕೆಯಲ್ಲಿ ಆತ್ಮನನ್ನು ತಿಳ್ಕೊಳ್ಳದೇ ಇರುವ ಅಧ್ಯಾಸದಲ್ಲೇ ನಡೆಯುತ್ತಾ ಇದೆ. ಇಷ್ಟೇ ಹೇಳಿದ್ದೀನಿ ನಾನು. ಇದೆಲ್ಲವೂ ಅಧ್ಯಾಸದಲ್ಲೇ ನಡೆಯುತ್ತಾ ಇದೆ, ಇಷ್ಟೇ ಹೇಳಿದ್ದೀನಿ. ಅಂದರೆ ಪ್ರಮಾಣ ಪ್ರವೃತ್ತಿ ತತ್ರ ತತ್ರ ದೇಹೇಂದ್ರಿಯಾದಿಶು ಅಹಂ ಅಭಿಮಾನವತಃ ಏವ ತದಾಶ್ರಯತ್ವೇನ ಭಾವ್ಯಂ ಇತ್ಯೇವಾತ್ಮಯೋಕ್ತ. ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನವು ಅಧ್ಯಾಸದಲ್ಲೇ ಆಗುತ್ತಿದೆ. ಅಧ್ಯಾಸದಿಂದಲೇ ನೀವು ಇಂದ್ರಿಯಗಳಿಂದ ನೋಡ್ತೀವಿ, ಮನಸ್ಸಿನಿಂದ ನೋಡ್ತೀವಿ, ಶ್ರುತಿ ಪ್ರಮಾಣ ಕರ್ಮಕಾಂಡದಿಂದ ತಿಳ್ಕೊಳ್ತೀವಿ. ಇದೆಲ್ಲ ದೇಹೇಂದ್ರಿಯ ಮನಸ್ಸುಗಳು ನಾನು ಎಂಬ ಜೀವಭಾವರೂಪ ತಪ್ಪು ತಿಳುವಳಿಕೆ ಇದೆ ನೋಡಿ. ಆ ಅಧ್ಯಾಸದಲ್ಲೇ ಸಕಲ ವ್ಯವಹಾರ. ಕನಸಿನಲ್ಲಿರುವಾಗ, ಕನಸಿನ ವ್ಯಕ್ತಿತ್ವ ಇರುವಾಗಲೇ ಆ ಭ್ರಾಂತಿ ಒಳಗೆ ಅಲ್ಲಿರುವ ವಸ್ತುಗಳನ್ನು ತಿಳ್ಕೊಳ್ತೀವಿ. ಯಾವುದೇ ಒಂದು ವಸ್ತು ಕಂಡು ಬಂದರೆ ಇದು ಕುರ್ಚಿ, ಇದು ಟೇಬಲ್, ಇದು ಪುಸ್ತಕ ಅಂದರೆ ಅದು ಜ್ಞಾನವೇ. ಇದು ಪುಸ್ತಕ ಎಂಬುದು ಕನಸಿನಲ್ಲಿ ಜ್ಞಾನವಾಗುತ್ತದೆ. ಕಣ್ಣು ತೆಗೆಯುವಕ್ಕೆ ಮುಂಚೆ ಪುಸ್ತಕ ಗೊತ್ತಾಗಲ್ಲ ಕನಸಿನಲ್ಲಿರುವಾಗ. ಕಣ್ಣು ತೆಗೆದ ನಂತರ ಇದು ಪುಸ್ತಕ ಎಂದು ಗೊತ್ತಾಗ್ತದೆ. ಕಣ್ಣು ತೆಗೆಯುವಕ್ಕೆ ಮುಂಚೆ ಅಜ್ಞಾನ, ಕಣ್ಣು ತೆಗೆದ ನಂತರ ಜ್ಞಾನ. ಅದು ಕರೆಕ್ಟೇ.
ಅದನ್ನು ನಾವು ತಪ್ಪು ಹೇಳ್ತಾ ಇಲ್ಲ. ಕಣ್ಣು ತೆಗೆದ ನಂತರ ಇಂದ್ರಿಯಗಳನ್ನು ಬಳಸಿದ ನಂತರ ಜ್ಞಾನ ಉಂಟಾಗ್ತದೆ. ನಾವು ಹೇಳುವುದೇನೆಂದರೆ, ಇಂದ್ರಿಯಗಳನ್ನು ಬಳಸಿ ಪುಸ್ತಕಗಳು, ಗೋಡೆಗಳು, ಟೇಬಲ್ಗಳನ್ನು ತಿಳ್ಕೊಂಡ ನಂತರ ಅದು ಜ್ಞಾನವು ಎಲ್ಲ ಸ್ವಪ್ನ ಎಂಬ ಒಂದು ಭ್ರಾಂತಿಯಲ್ಲೇ ಇದೆ ಅಷ್ಟೇ ನಾವು ಹೇಳಿದ್ದೀವಿ. ಸ್ವಪ್ನ ಭ್ರಾಂತಿಯಲ್ಲೇ ನಿಮಗೆ ಜ್ಞಾನ ಆಗುತ್ತಾ ಇದೆ. ಪ್ರಪಂಚದ ಜ್ಞಾನ, ಪ್ರಪಂಚದ ಅಜ್ಞಾನ, ಆ ಜ್ಞಾನವೂ ಸಹ ಅದು ತಿಳ್ಕೊಂಡೆ ಎಂಬ ಜ್ಞಾತೃತ್ವ. ಸ್ವಪ್ನವನ್ನು ತಿಳ್ಕೊಳ್ತಾ ಇದ್ದೀನಿ, ಅದರಲ್ಲಿ ಪದಾರ್ಥಗಳು ಗೊತ್ತಾಗ್ತಾ ಇವೆ ಎಂಬ ಜ್ಞಾನವು ಸ್ವಪ್ನಾವಸ್ಥಾ ಎಂಬ ಒಂದು ಭ್ರಾಂತಿಯಲ್ಲೇ ನಡೆಯುತ್ತಾ ಇವೆ. ಭ್ರಾಂತಿ ಅಂತರ್ಗತವೇ ಜ್ಞಾನಾಜ್ಞಾನಗಳೆಲ್ಲ ನಡೆಯುತ್ತಾ ಇದೆ. ಅಂದರೆ ಪ್ರಪಂಚದ ಲೌಕಿಕ ಜ್ಞಾನವೆಲ್ಲ ಈ ಎಚ್ಚರ ಎಂಬ ಭ್ರಾಂತಿ ಇದೆ, ಎಚ್ಚರ ಎಂಬ ವ್ಯಕ್ತಿತ್ವ ಭ್ರಾಂತಿ, ಈ ಭ್ರಾಂತಿ ಒಳಗೆ ಇಡೀ ಪ್ರಪಂಚ ನಡೆಯುತ್ತಾ ಇದೆ. ಆದ್ದರಿಂದ ನಮ್ಮ ಇಂದ್ರಿಯಗಳು, ಮನಸ್ಸು, ಇದೆಲ್ಲ ನಾನು ಎಂದು ಇಂದ್ರಿಯ ಮನಸ್ಸುಗಳನ್ನು ನಾನು ಅಂದರೆ ನನ್ನ ನಿಜವಾದ ಆತ್ಮಸ್ವರೂಪ, ಸಾಕ್ಷಿ ಸ್ವರೂಪ ಚೈತನ್ಯವನ್ನು ಬಿಟ್ಟು ನಾನು ದೇಹೇಂದ್ರಿಯಗಳೆಂದ ತಿಳುವಳಿಕೆ, ಇದೆಲ್ಲ ತಪ್ಪು ತಿಳುವಳಿಕೆ. ಆ ಭ್ರಾಂತಿ ಒಳಗೆ ಈ ಪ್ರಪಂಚ ವ್ಯವಹಾರ, ಪ್ರಪಂಚ ಜ್ಞಾನವೆಲ್ಲ ಆ ಆತ್ಮಭ್ರಾಂತಿ ಒಳಗೇ ನಡೆಯುತ್ತಾ ಇದೆ. ಪ್ರಪಂಚ ಜ್ಞಾನವೆಲ್ಲ ಆತ್ಮಭ್ರಾಂತಿ ಒಳಗೆ ನಡೆಯುತ್ತಾ ಇದೆ. ಆದ್ದರಿಂದ ನಾನು ಹೇಳಿದ್ದು ಇಷ್ಟೇ, ನೀವು ಎಚ್ಚರದಲ್ಲಿರುವಾಗ ಪ್ರಪಂಚ ಪದಾರ್ಥಗಳು ಜ್ಞಾನವಾಗುತ್ತದೆ ನಿಜ, ಆದರೆ ಆ ಜ್ಞಾನವೂ ಸಹ ಎಚ್ಚರ ಎಂಬ ಭ್ರಾಂತಿಯಲ್ಲೇ ನಡೆಯುತ್ತಾ ಇದೆ. ಅದೇ ಒಂದು ದೊಡ್ಡ ಜೀವನದ ಭ್ರಾಂತಿ. ಆದ್ದರಿಂದ ಪ್ರಮಾತ, ನಾನು ಈ ಇಂದ್ರಿಯಗಳಿಂದ, ಮನಸ್ಸಿನಿಂದ ತಿಳ್ಕೊಳ್ತಾ ಇದ್ದೀನಿ ಎಂದು ನಾನು ಬುದ್ಧಿ, ಜ್ಞಾತೃತ್ವ ಬುದ್ಧಿ ಇದೆಲ್ಲ, ಜ್ಞಾತೃತ್ವ ಬುದ್ಧಿಯು ನಿನ್ನ ಆತ್ಮಸ್ವರೂಪವನ್ನು ಸರಿಯಾಗಿ ತಿಳಿಯದೇ ಇರುವುದೇ ಜ್ಞಾತೃತ್ವ ಬುದ್ಧಿ. ಆತ್ಮ ಕೇವಲ ಸಾಕ್ಷಿ, ಕೇವಲ ಚೈತನ್ಯ ರೂಪ. ಕೇವಲ ಚೈತನ್ಯವೆಂದು ತಿಳಿಯದೇ ಇರುವುದರಿಂದ ಜ್ಞಾತೃ ಎಂದು ತಿಳ್ಕೊಂಡು ಬಿಟ್ಟೆ. ಜ್ಞಾತೃ ಎಂದು ತಿಳ್ಕೊಂಡು ಬಿಟ್ಟಿದ್ದು ಅದು ಭ್ರಾಂತೆ, ಅದು ಅಧ್ಯಾಸವೇ. ತಸ್ಮಾತ್ ಯಥೈವ ಲೋಕ ವ್ಯವಹಾರೇ ಶಾಸ್ತ್ರ ಅಂದರೆ ಕರ್ಮಕಾಂಡ ಶಾಸ್ತ್ರ ಜ್ಞಾನವಾಗಲಿ, ಲೌಕಿಕ ಜ್ಞಾನವಾಗಲಿ ಅಧ್ಯಾಸ ಒಳಗೇ ನಡೆಯುತ್ತಾ ಇದೆ. ಆದರೆ ಕರ್ಮಕಾಂಡ ಶಾಸ್ತ್ರ ಜೀವನನ್ನು, ಜ್ಞಾತೃತ್ವವನ್ನು ಮಿಥ್ಯ ಎಂದು, ತಪ್ಪು ಎಂದು ಹೇಳಲ್ಲ. ಕರ್ಮಕಾಂಡ ಶಾಸ್ತ್ರ ಜ್ಞಾತೃ ಇದ್ದಾನಲ್ಲ, ಟೈಮ್ ಆಗ್ತಾಯಿದೆ, 2-3 ನಿಮಿಷಕ್ಕೆ ಮುಗಿಸ್ತೀನಿ. ಜ್ಞಾತೃತ್ವ ಅಂದರೆ ನಾನು ಜ್ಞಾತೃ, ಕರ್ತೃ, ಭೋಕ್ತೃ ಆಗಿದ್ದೇನೆ ಎಂದು ಇಟ್ಟುಕೊಂಡು ಪುಣ್ಯಗಳು ಮಾಡ್ತಾನೆ, ಕರ್ಮ ಮಾಡ್ತಾನೆ, ಪರಲೋಕಕ್ಕೆ ಹೋಗ್ತಾನೆ, ಯಹಲೋಕ ಹೋಗ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಕರ್ಮಕಾಂಡ ಶಾಸ್ತ್ರ ನಿಮ್ಮ ಜೀವಭಾವವೇ ತಪ್ಪು ತಿಳುವಳಿಕೆ ಎಂದು ಹೇಳಲ್ಲ. ಅಲ್ಲಿ ನಿಮ್ಮ ಜೀವಭಾವವನ್ನು ಒಪ್ಪುಕೊಂಡು ಸಾಧನ ಹೇಳ್ತದೆ, ಈ ಪುಣ್ಯ ಮಾಡ್ಕೋ ಸ್ವರ್ಗಕ್ಕೆ ಹೋಗ್ತೀವಿ, ಈ ಪಾಪ ಮಾಡಿದ್ದರೆ ನೀವು ನರಕಕ್ಕೆ ಹೋಗ್ತೀವಿ. ಅಂದರೆ ನಿನ್ನ ಭ್ರಾಂತಿಯಲ್ಲೇ ಇರುವಾಗ ಕೆಲವು ಸಾಧನಗಳನ್ನು ಹೇಳಿ ಕೆಲವು ಫಲಗಳನ್ನು ಪಡ್ಕೋ ಎಂದು ಹೇಳ್ತಾ ಇದೆ. ಈ ಸಾಧನಕ್ಕೆ ಈ ಫಲ, ಈ ಸಾಧನಕ್ಕೆ ಈ ಫಲ. ನಿಮ್ಮ ಜೀವಭಾವವೇ ಕರ್ತೃಭೋಕ್ತೃ ಜ್ಞಾತೃತ್ವವೇ ಮಿಥ್ಯ ಎಂದು, ಅದೇ ತಪ್ಪು ತಿಳುವಳಿಕೆ ಎಂದು ಅಲ್ಲಿ ಹೇಳಲ್ಲ, ಕರ್ಮಕಾಂಡ ಹೇಳಲ್ಲ, ಅದು ಹೇಳುವುದು ವೇದಾಂತನೇ. ಆದ್ದರಿಂದ ನಿಮಗೆ ಕರ್ಮಕಾಂಡದಿಂದ ಗೊತ್ತಿರುವ ಜ್ಞಾನವೆಲ್ಲ ಆತ್ಮದ ಅಜ್ಞಾನದಲ್ಲೇ ಆಗುತ್ತಾ ಇದೆ. ಹಾಗಾದರೆ ಇನ್ನೂ ತಿಳಿಯತಕ್ಕದ್ದು ಏನು ಉಳಿದಿದೆ? ಈಗ ಗೊತ್ತಾಯಿತು ನನಗೆ. ನಾನು ಎಂಬುದು ಈ ಕರ್ತೃಭೋಕ್ತೃ ಜ್ಞಾತೃ ಎನ್ನುವುದು ಅಧ್ಯಾಸದಲ್ಲೇ ಇದೆ, ಭ್ರಾಂತಿಯಲ್ಲೇ ಇದೆ ಎಂದು ಗೊತ್ತಾಯಿತು. మరి ಇದೇ ನನಗೆ ಗೊತ್ತಿದ್ದು, ಇದಕ್ಕಿಂತ ಮೀರಿ, ಇದನ್ನು ಮೀರಿ ಇನ್ನೇನಿದೆ? ಇನ್ನೂ ಒಂದಿದೆಯಾ ಆತ್ಮಕುರಿತು? ಹೌದು, ಆತ್ಮಕುರಿತು ತಿಳಿಯತಕ್ಕದ್ದಿದೆ. ಅದು ಏನಿದೆ? ಇವತ್ತಲ್ಲ, ನಾಳೆ ಹೇಳೋಣ. ಇದನ್ನು ದಾಟಿ ತಿಳಿಯತಕ್ಕ ಆತ್ಮಸ್ವರೂಪವೇನೋ, ಯಾವುದು ಇನ್ನೂ ನನಗೆ ಗೊತ್ತಿಲ್ಲವೋ ಅದು ತಿಳಿಯತಕ್ಕದ್ದಿದೆಯೋ ಅದು ನೇರಾಗಿ ಆತ್ಮಸ್ವರೂಪವನ್ನೇ ನಾಳೆನಿಂದ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಎಲ್ಲರೂ ಇದೇ ಸಮಯದಲ್ಲಿ ಸಿಗುವಂಥ ಈ ವಿಷಯ